Hello everyone, welcome to Triple T Academy DCT class. In the last class, we discussed about what is mean by electrical work. Next, power andre eno, power factor andre nodidivi. So adralli iro questions ella like solve ಮಾಡಿದಿವಿ. In today's sessions, we will discuss about what is mean by electrical energy. So electrical energy andre eno. Next, so ಪವರ್ ಸಪ್ಲೈನಲ್ಲಿ ಏನಾಗುತ್ತೆ ಅಂದರೆ ಸಿಂಗಲ್ ಫೇಸ್ ಪವರ್ ಸಪ್ಲೈ ಇನ್ನೊಂದು 3 ಫೇಸ್ ಪವರ್ ಸಪ್ಲೈ ಅದು ಎರಡಕ್ಕಿರೋ ಕಂಪ್ಯಾರಿಸನ್ ನೋಡೋಣ. ಸೊ ಫಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎನರ್ಜಿ ಇಸ್ ನಥಿಂಗ್ ಬಟ್ ಎಬಿಲಿಟಿ ಟು ಡೂ ವರ್ಕ್. ಫಾರ್ ಎಕ್ಸಾಂಪಲ್ ಒಂದು ವರ್ಕ್ ಮಾಡಬೇಕಂದ್ರೆ ನಮಗೆ ಎನರ್ಜಿ ಬೇಕು. ಓಕೆ, ದ ಎನರ್ಜಿ ಈಸ್ ಡಿಫೈನ್ ಆಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಎ ಪರ್ಟಿಕ್ಯುಲರ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ವರ್ಕ್ನ ಕಂಪ್ಲೀಟ್ ಮಾಡಿದ್ದೀವಿ, ಸೊ ಅದನ್ನೇನಂದ್ರೆ ಎನರ್ಜಿನ ಅಂತೀವಿ. ಓಕೆ, ನೆಕ್ಸ್ಟ್ in electrically, the electrical energy is the form of energy resulting from the flow of electric charge or electric current. Okay, so electrical energy nalli energy andre enandre the flow of electric charge, current enandre flow adre adan energy nantivi. Okay, the SI unit of electrical energy is joule antivi. Okay, question alli kelbodu what is the SI unit of electrical energy or energy in kelidre joule. Next, commercial unit kelidre, so commercial unit is nothing but for commercial point of view nalli electrical energy the unit ಏನು ಅಂತ ಕೇಳಿದ್ರೆ ಕಿಲೋವಾಟ್ ಅವರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿನ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಲ್ಲ ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡೋದು ಏನಾಗುತ್ತೆ ಅಂದರೆ ಕಿಲೋವಾಟ್ ಅವರ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಇದನ್ನು ಕಮರ್ಷಿಯಲ್ ಯೂನಿಟ್. ಸೊ ಸಿಂಪಲಾಗಿ ಜನರಲಾಗಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿದೆ SI ಯೂನಿಟ್ ಕೇಳಿದ್ರೆ ಜೌಲ್ ಆಗುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಯೂನಿಟ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರೆ ಕಿಲೋವಾಟ್ ಅವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ 1 ಯೂನಿಟ್ ಅಂದರೆ ಓಕೆ, ಈಗ ಏನಾಗುತ್ತೆ ಅಂದರೆ ಬೆಸ್ಕಾಮ್ ಪರ್ಸನ್ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿನ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಅದು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಯೂನಿಟ್ಸ್ನಲ್ಲಿ. ಫಾರ್ ಎಕ್ಸಾಂಪಲ್ 200 ಯೂನಿಟ್ಸ್ ಇಲ್ಲ 150 ಯೂನಿಟ್ಸ್. ಸೊ ಯೂನಿಟ್ಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತಾರೆ. ಸೊ ವಾಟ್ ಈಸ್ ಮೀನ್ ಬೈ 1 ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಸೊ 1000 ವ್ಯಾಟ್ 1 ಅವರಲ್ಲಿ ಏನಾಗುತ್ತೆ ಅಂದರೆ ಕನ್ಸ್ಯೂಮ್ ಮಾಡ್ತೀವಿ. 1000 ವ್ಯಾಟ್ಸ್ ಪವರ್ನ ಏನಾಗುತ್ತೆ ಅಂದರೆ 1 ಅವರಲ್ಲಿ ಕನ್ಸ್ಯೂಮ್ ಮಾಡ್ತೀವಿ, ಇಲ್ಲ ಅಂದರೆ ಜನ್ರೇಟ್ ಮಾಡ್ತೀವಿ, ಅದನ್ನು 1 ಯೂನಿಟ್ ಅಂತೀವಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಯೂನಿಟ್ ಕೇಳಿದ್ರೆ 1000 ವ್ಯಾಟ್ಸ್ ಆರ್. ಓಕೆ, 1000 ವ್ಯಾಟ್ಸ್ ಪವರ್ನ 1 ಅವರಲ್ಲಿ ನಾನು ಕನ್ಸ್ಯೂಮ್ ಮಾಡಿದ್ರೆ ಅದು 1 ಯೂನಿಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ 1 ಯೂನಿಟ್ ಅಂದರೆ 1 ಕಿಲೋವಾಟ್ ಆರ್. ಕಿಲೋ ಅಂದರೆ 1000. ಓಕೆ, ಸೊ 1 ಕಿಲೋವಾಟ್ ಆರ್ ಈಕ್ವಲ್ ಟು 1 ಕಿಲೋವ್ಯಾಟ್ ಇಂಟು 1 ಅವರ್. ದಟ್ ಮೀನ್ಸ್ 1 ಅವರಲ್ಲಿ ನಾನು 1 ಕಿಲೋ, ದಟ್ ಮೀನ್ಸ್ 1000 ವ್ಯಾಟ್ಸ್ ಪವರ್ನ ಕನ್ಸ್ಯೂಮ್ ಮಾಡಿದ್ರೆ ಅದು 1 ಯೂನಿಟ್ ಅಂತೀವಿ. ಓಕೆ, ಸೊ 1 ಕಿಲೋವ್ಯಾಟ್ ಅಂದರೆ ಕಿಲೋ ಅಂದರೆ ನಮ್ಗೆ ಗೊತ್ತು 1000 ವ್ಯಾಟ್ಸ್ ಇಂಟು 1 ಅವರ್. ಸೊ ಇದು 1 ಅವರ್ ಏನಾಗುತ್ತೆ ಅಂದರೆ ಸೆಕೆಂಡ್ಸ್ನಲ್ಲಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ 1 ಅವರ್ ಅಂದರೆ 60 ಮಿನಿಟ್ಸ್ ಆಗುತ್ತೆ. ಸೊ 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್. ಓಕೆ, ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 60ನಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 3600 ಸೆಕೆಂಡ್ಸ್ ಆಗುತ್ತೆ. ಸೊ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಎಲೆಕ್ಟ್ರಿಕಲ್ ಎನರ್ಜಿ ಯೂನಿಟ್ ಏನಂದ್ರೆ ಜೌಲ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಲೈಕ್ 1 ಕಿಲೋವಾಟ್ ಆರ್ ಈಕ್ವಲ್ ಟು 3.6 ಇಂಟು 10⁶ ಜೌಲ್ ಆರ್ ಅದರ್ವೈಸ್ 36 ಇಂಟು 10⁵ ಜೌಲ್ ಅಂತೀವಿ. ಸೊ ನಮ್ಮ ಕ್ವಶನಲ್ಲಿ ಕೇಳ್ಬೋದು ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಕಿಲೋವಾಟ್ ಆರ್ ಕೊಟ್ಬಿಟ್ಟು ಏನಾಗುತ್ತೆ ಅಂದರೆ ಆಪ್ಷನಲ್ಲಿ 3.6 ಇಂಟು 10⁶ ಕೊಡ್ಬೋದು, ಇಲ್ಲ ಸಮ್ ಅದರ್ ವ್ಯಾಲ್ಯೂ ಕೊಡ್ಬೋದು. ಓಕೆ, ಸೊ 1 ಕಿಲೋವಾಟ್ ಆರ್ ಈಸ್ ನಥಿಂಗ್ ಬಟ್ 1000 ವ್ಯಾಟ್ಸ್, ಇಲ್ಲ ಅಂದರೆ 1 ಕಿಲೋ ವ್ಯಾಟ್ ಪವರ್ ಏನಾಗುತ್ತೆ ಅಂದರೆ 1 ಅವರಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ 1 ಕಿಲೋವಾಟ್ ಆರ್ ಅಂತೀವಿ. ಇನ್ ಟರ್ಮ್ಸ್ ಆಫ್ ಜೌಲಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ 3.6 ಇಂಟು 10⁶ ಜೌಲ್ ಆರ್ ಅದರ್ವೈಸ್ 36 ಇಂಟು 10⁵ ಜೌಲ್ ಅಂತೀವಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ಎನರ್ಜಿನ ಯಾವ ಡಿವೈಸ್ ಯೂಸ್ ಮಾಡಿ ನಾವು ಮೆಷರ್ ಮಾಡ್ತೀವಿ ಅಂದರೆ ಎನರ್ಜಿ ಮೀಟರ್. ಸೊ ಎನರ್ಜಿ ಮೀಟರ್ ನೋಡಿದ್ದೀರಾ ಎಲ್ಲರ ಮನೆಯಲ್ಲಿ ಇರುತ್ತೆ. ಓಕೆ, ಸೊ ಎನರ್ಜಿ ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ರೆಸಿಡೆಂಟ್ಸ್ ಆರ್ ಅದರ್ವೈಸ್ ಬಿಸ್ನೆಸ್, ಇಲ್ಲ ಅಂದರೆ ಎಲೆಕ್ಟ್ರಿಕಲಿ ಪವರ್ ಡಿವೈಸ್. ಓಕೆ, ಸೊ ಎನರ್ಜಿನ ಯಾವ ಡಿವೈಸ್ ಯೂಸ್ ಮಾಡಿ ನಾವು ಮೆಷರ್ ಮಾಡ್ತೀವಿ ಅಂತ ಕೇಳಿದ್ರೆ ಎನರ್ಜಿ ಮೀಟರ್. ಓಕೆ, ನೆಕ್ಸ್ಟ್ ಸೊ ಎನರ್ಜಿಗೆ ಫಾರ್ಮುಲಾ ಕೇಳಿದ್ರೆ ಪವರ್ ಇಂಟು ಟೈಮ್ ಆಗುತ್ತೆ. ಎನರ್ಜಿ ಈಕ್ವಲ್ ಟು ಪವರ್ ಇಂಟು ಟೈಮ್. ಲಿಸನ್, ಸೊ ಎನರ್ಜಿ ಈಕ್ವಲ್ ಟು ಪವರ್ ಇಂಟು ಟೈಮ್. ಸರಿನಾ? ಸೊ ಪವರ್ ಅಂದರೆ ನಮ್ಗೇನಾಗುತ್ತೆ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ಬೋದು. ಸೊ ಪವರ್ ಅಂದರೆ ನಮ್ಗೇನಾಗುತ್ತೆ ಅಂದರೆ ಡೈರೆಕ್ಟ್ ಪವರ್ ವ್ಯಾಲ್ಯೂ ಕೊಡ್ಬೋದು, ಇಲ್ಲ ಅಂದರೆ ಪವರ್ಗೆ ಫಾರ್ಮುಲಾ ಏನಾಗುತ್ತೆ ಅಂದರೆ V ಇಂಟು I ಇಂಟು ಟೈಮ್ ಟೀನ್ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಎನರ್ಜಿ ಈಕ್ವಲ್ ಟು VIT
ಇದು ಒಂದು ಫಾರ್ಮುಲಾ ಆಗುತ್ತೆ. ಓಕೆ, ಸೊ ವೋಲ್ಟೇಜ್ ಕರೆಂಟ್ ಟೈಮ್ ಕೊಟ್ಟರೆ ಈ ಫಾರ್ಮುಲಾ ಆಗುತ್ತೆ. ಸರಿನಾ? ಸೊ ಎನರ್ಜಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಕರೆಂಟ್ ಆ್ಯಂಡ್ ಟೈಮ್, ಈ ಫಾರ್ಮುಲಾ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಸಮ್ ಕೇಸಸ್ನಲ್ಲಿ ಏನಾಗುತ್ತೆ ಅಂದರೆ ಪವರ್ ಇಂಟು ಟೈಮ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಪವರ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಎನರ್ಜಿ ಈಕ್ವಲ್ ಟು ಪಿ ಇಂಟು ಟಿ, ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆ, ಸೊ ಎನರ್ಜಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ದಿಸ್ ಟು ಫಾರ್ಮುಲಾ, ವಿ ಇಂಟು ಐ ಇಂಟು ಟಿ, ಇಲ್ಲ ಅಂದರೆ ಪವರ್ ಇಂಟು ಟಿ. ಸೊ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಫಾರ್ಮುಲಾ ಏನಾಗುತ್ತೆ ಅಂದರೆ ಯಾವುದು ಸೂಟಬಲ್ ಆಗುತ್ತೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ನೋಡಿ, ಸೊ ಎನರ್ಜಿ ಮೀಟರ್. ಸೊ ಆಲ್ರೆಡಿ ನೋಡಿದ್ದೀರಾ, ಇದು ಅನಲಾಗ್ ಟೈಪ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡಿಜಿಟಲ್ ಟೈಪ್. ಇದು ಎರಡು ಏನಾಗುತ್ತೆ ಅಂದರೆ ಎನರ್ಜಿ ಮೀಟರ್ದು ಅನಲಾಗ್ ಟೈಪ್ ಒಂದು, ಇನ್ನೊಂದು ಡಿಜಿಟಲ್ ಟೈಪ್ ಒಂದು. ಓಕೆ, ಸೊ ಈ ಎನರ್ಜಿ ಮೀಟರ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಎಷ್ಟು ಪವರ್ನ ಒಂದು ಪೀರಿಯಡ್ ಆಫ್ ಟೈಮ್ನಲ್ಲಿ, ಫಾರ್ ಎಕ್ಸಾಂಪಲ್ 1 ಮಂತಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡಿದ್ದೀರಾ ಅದನ್ನೇನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಈಗ KEB ಅವ್ರು ಏನಾಗುತ್ತೆ ಅಂದರೆ ಬಂದು ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏಪ್ರಿಲ್ ಮಂತನ್ನ ಇಟ್ಕೊಳ್ಳಿ, ಏಪ್ರಿಲ್ ಮಂತಲ್ಲಿ ಒಂದು 500 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದ್ದೀರಾ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೇ ಮಂತ್ ಬಂದು ಕನ್ಸ್ಯೂಮ್ ಮಾಡ್ತಾರೆ, ಲೈಕ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆವಾಗ ಒಂದು 1000 ಯೂನಿಟ್ಸ್ ಇದೇನು ಇಟ್ಕೊಳ್ಳಿ. ಸೊ ವಿತಿನ್ ದಿಸ್ ಪೀರಿಯಡಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್, ದಟ್ ಮೀನ್ಸ್ ಕನ್ಸ್ಯೂಮ್ ಮಾಡಿದ್ದೀರ ಅಂದರೆ 1000 ಮೈನಸ್ 500 ಯೂನಿಟ್ಸ್ ಬರುತ್ತೆ. ಒಂದು ಯೂನಿಟ್ಗೆ ಏನಾಗುತ್ತೆ ಅಂದರೆ ಲೈಕ್ ಕಮರ್ಷಿಯಲ್ ಅಂದರೆ ಒಂದು ರೇಟ್ ಇರುತ್ತೆ, ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ಒಂದು ರೇಟ್. ಫಾರ್ ಎಕ್ಸಾಂಪಲ್ 4 ರೂಪೀಸ್, 5 ರೂಪೀಸ್. ಸೊ 500 ಇಂಟು 5 ಪ್ಲಸ್ 9% ಏನಾಗುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಆ GSTನ ಪೇ ಮಾಡ್ತೀವಿ. ಓಕೆ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿ ಟೋಟಲ್ ಅಮೌಂಟ್ ಬರುತ್ತೆ. ಸರಿನಾ? ಈ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ನ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸೊ ಈ ಟಾಪಿಕ್ನಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅಂದರೆ ದ ಕಿಲೋವಾಟ್ ಆರ್ ಈಸ್ ಎ ಯೂನಿಟ್ ಆಫ್ ವಾಟ್. ಸರಿನಾ? ಇದರ್ ಕರೆಂಟ್, ಪವರ್, ಎನರ್ಜಿ, ರೆಸಿಸ್ಟೆನ್ಸ್. ಓಕೆ, ಕಿಲೋವಾಟ್ ಆರ್ ಅಂದರೆ ಯಾವ ಪ್ಯಾರಾಮೀಟರ್ದು, ಯಾವ ಕ್ವಾಂಟಿಟಿದು ಏನಾಗುತ್ತೆ ಅಂದರೆ ಯೂನಿಟ್ನ ಕೇಳ್ತವ್ರೆ. ಓಕೆ, ದ ಕಿಲೋವಾಟ್ ಆರ್ ಇಸ್ ಯೂನಿಟ್ ಆಫ್ ಕರೆಂಟಾ, ಪವರಾ, ಎನರ್ಜಿನ, ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಎನರ್ಜಿ ಆಗುತ್ತೆ. ಸೊ ಕರೆಂಟ್ ಅಂದರೆ ನಮಗೆ ಆಂಪಿಯರ್ ಇರುತ್ತೆ, ಆಂಪಿಯರ್ ಈಸ್ ದ ಯೂನಿಟ್ ಆಫ್ ಕರೆಂಟ್. ಪವರ್ ಅಂದರೆ ವ್ಯಾಟ್. ರೆಸಿಸ್ಟೆನ್ಸ್ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಓಮ್ಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತೀವಿ. ಸರಿನಾ? ಸೊ ಕಿಲೋವಾಟ್ ಆರ್ ಈಸ್ ಎ ಯೂನಿಟ್ ಆಫ್ ಎನರ್ಜಿನಾಗುತ್ತೆ. ಸೊ ಎನರ್ಜಿದು SI ಯೂನಿಟ್ ಕೇಳಿದ್ರೆ ಜೌಲ್, ಕಮರ್ಷಿಯಲ್ ಯೂನಿಟಿನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರೆ ಕಿಲೋವಾಟ್ ಆರ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಈಸ್ ಸಿ, ಎನರ್ಜಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಒಂದು ನ್ಯೂಮರಿಕಲ್ ಕ್ವಶನ್ಸ್. ಓಕೆ, ಕಾಲ್ಕುಲೇಟ್ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ used if a bulb of 100 watts that is kept on for 5 hours. ಓಕೆ, ಸೊ ಏನಾಗುತ್ತೆ ಅಂದರೆ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಯೂನಿಟ್ಸ್ ನಾವು ಏನಾಗುತ್ತೆ ಅಂದರೆ ಕನ್ಸ್ಯೂಮ್ ಮಾಡಿದ್ದೀವಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದರದ್ದು ಪವರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಬಲ್ಬ್ ಏನಾಗುತ್ತೆ ಅಂದರೆ ಆನ್ ಮಾಡಿದ್ದಾರೆ, ಅದೊಂದು 5 hours ಏನಾಗುತ್ತೆ ಅಂದರೆ ಗ್ಲೋ ಆಗುತ್ತೆ ಇಟ್ಕೊಳ್ಳಿ. ಓಕೆ, ಸೊ ಅದರದ್ದು ಪವರ್ ರೇಟಿಂಗ್ ನೋಡಿದ್ರೆ 100, P ಈಕ್ವಲ್ ಟು 100 watts. ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ, T ಈಕ್ವಲ್ ಟು 5 hours. ನೆಕ್ಸ್ಟ್ ನಂಬರ್ ಆಫ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಎನರ್ಜಿಗೆ ಫಾರ್ಮುಲಾ ನಮ್ಗೆ ಗೊತ್ತು, E ಈಕ್ವಲ್ ಟು ಪವರ್ ಇಂಟು ಟಿ. ಸರಿನಾ? ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ವೈ ಮೀನ್ಸ್ ಡೈರೆಕ್ಟ್ಲಿ ಪವರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟೈಮ್ ವ್ಯಾಲ್ಯೂ ಗೊತ್ತು. ಸರಿನಾ? ಸೊ ಎನರ್ಜಿದು P ಈಕ್ವಲ್ ಟು 100 ಇಂಟು ಟಿ, 5 hours. ಸೊ 5 ಮಲ್ಟಿಪ್ಲೈ ಮಾಡಿದ್ರೆ 500, ಇದು ಎನರ್ಜಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯೂನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಆಫ್ ಯೂನಿಟ್ಸ್ ಕೇಳಿದ್ದಾರೆ. ಸೊ 1 ಯೂನಿಟ್ ಅಂದರೆ 1000, 1 ಯೂನಿಟ್ ಈಕ್ವಲ್ ಟು 1000 watts per hour ಆಗುತ್ತೆ. ಓಕೆ, ಸೊ ಅವಾಗ ಏನು ಮಾಡಬೇಕಂದ್ರೆ ಡಿವೈಡ್ ಬೈ 1000. ಸರಿನಾ? ಯೂನಿಟ್ಸ್ನಲ್ಲಿ ಕೇಳಿದ್ರೆ ಡಿವೈಡ್ ಬೈ 1000 ಮಾಡಬೇಕು. ಓಕೆ, ವೈ ಮೀನ್ಸ್ 1 ಯೂನಿಟ್ ಅಂದರೆ 1000 watts ಪವರ್ 1 hour ಐದರ್ ಕನ್ಸ್ಯೂಮ್ ಮಾಡಿದ್ದೀವಿ ಇಲ್ಲ ಜನ್ರೇಟ್ ಮಾಡಿದ್ದೀವಿ. ಓಕೆ, ಸೊ ಇದರ ಸಿಂಪ್ಲಿಫೈ ಮಾಡಿದ್ರೆ ಲೈಕ್ 5/10 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/2, ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 0.5 ಆಗುತ್ತೆ. ಓಕೆ, ಸೊ 0.5 ಯೂನಿಟ್ಸ್ ಆಪ್ಷನಲ್ಲಿ ಇದೆಯಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಪವರ್ ವ್ಯಾಲ್ಯೂ ಗಿವನ್, ಟೈಮ್ ವ್ಯಾಲ್ಯೂ. ಸೊ ಈ ಥರ ನಂಬರ್ ಆಫ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಆ ಥರ ಕ್ವಶನ್ಸ್ ಕೊಡ್ತಾರಲ್ವ, ಆವಾಗ ಟೈಮ್ನ ಏನಾಗುತ್ತೆ ಅಂದರೆ ನೋ ನೀಡ್ ಟು ಕನ್ವರ್ಟ್ ಇಂಟು ಸೆಕೆಂಡ್ಸ್. ವೈ ಮೀನ್ಸ್ 1 ಯೂನಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 1 hour, 1 hour 1000 watts ಪವರ್ನ ನಾನು ಯೂಸ್ ಮಾಡಿದ್ರೆ ಅದು 1 ಯೂನಿಟ್ ಅಂತೀವಿ. ಸೊ ಈಗ ಟೈಮ್ ಏನಾಗುತ್ತೆ ಅಂದರೆ ಆರ್ಸ್ನಲ್ಲಿ ಕೊಟ್ಟರೆ ಆ ಆರ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸರಿನಾ? ಸೊ ನೋ ನೀಡ್ ಟು ಕನ್ವರ್ಟ್ ಇಂಟು ಸೆಕೆಂಡ್ಸ್. ಈ ಟಾಪಿಕ್ ಈ ಥರ ಕ್ವಶನ್ಸ್ಗೆ ಮಾತ್ರ. ಸೊ ನಂಬರ್ ಆಫ್ ಯೂನಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಕೇಳ್ತಾರಲ್ವಾ,
ಆ ಥರ ಕ್ವಶನ್ಸ್ಗೆ ಮಾತ್ರ ಏನಾಗುತ್ತೆ ಅಂದರೆ ಆರ್ಸ್ನಲ್ಲಿ ಕೊಟ್ಟರೆ ಹಂಗೆ ಮೇಂಟೈನ್ ಮಾಡಿ, ಸರಿನಾ? ಸೊ ನೆಕ್ಸ್ಟ್ 1 ವ್ಯಾಟ್ ಈಸ್ ಈಕ್ವಲ್ ಟು, ಓಕೆ, ಇದೊಂದು ಪವರ್ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದ್ದಾರೆ. 1 ವ್ಯಾಟ್ ಅಂದರೆ ಸೊ ನಮ್ಗೇನಾಗುತ್ತೆ ಅಂದರೆ ಪವರ್ ಗೊತ್ತು. ಸೊ ಪವರ್ದು ಫಾರ್ಮುಲಾ ಏನು? ಪವರ್ ಈಕ್ವಲ್ ಟು ಎನರ್ಜಿ ಡಿವೈಡ್ ಬೈ ಟೈಮ್ ಅಂತೀವಿ. ಓಕೆ, ಸೊ ಪವರ್ ಎಸ್ ಐ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ ಆಗುತ್ತೆ, ಈಕ್ವಲ್ ಟು ಎಸ್ ಐ ಯೂನಿಟ್ ಆಫ್ ಎನರ್ಜಿ ಈಸ್ ಜೌಲ್, ಎಸ್ ಐ ಯೂನಿಟ್ ಆಫ್ ಟೈಮ್ ಈಸ್ ಸೆಕೆಂಡ್ಸ್. ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ 1 ವ್ಯಾಟ್. ಸೊ 1 ವ್ಯಾಟ್ ವ್ಯಾಲ್ಯೂ ಏನಪ್ಪ? 1 ವ್ಯಾಟ್ ಈಕ್ವಲ್ ಟು 1 ಜೌಲ್ ಎನರ್ಜಿ 1 ಸೆಕೆಂಡ್ನಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ 1 ವ್ಯಾಟ್ ಅಂತೀವಿ. ಓಕೆ, ಸೊ 1 ವ್ಯಾಟ್ ಈಕ್ವಲ್ ಟು 1 ಜೌಲ್ ಪರ್ ಸೆಕೆಂಡ್, ಇಲ್ಲ 1 ಜೌಲ್ ಪರ್ 1 ಸೆಕೆಂಡ್ ಅಂತೀವಿ. ಸೊ ಫಸ್ಟ್ ಆಪ್ಷನ್ ನೋಡಿ, 1 ಕಿಲೋ ವಾಟ್ ಪರ್ ಸೆಕೆಂಡ್ ಆಗುತ್ತೆ, ಆಗಲ್ಲ. ನೆಕ್ಸ್ಟ್ ನೋಡಿ 1 ಕಿಲೋ ಜೌಲ್ ಪರ್ ಸೆಕೆಂಡ್ಸ್ ಆಗಲ್ಲ. ನೆಕ್ಸ್ಟ್ ನೋಡಿ 1 ಜೌಲ್ ಪರ್ ಸೆಕೆಂಡ್ ಆರ್ 1 ಸೆಕೆಂಡ್ ಅಂದರೆ ಆಗುತ್ತೆ. 1 ಜೌಲ್ ಪರ್ 1 ಮಿನಿಟ್ ಅಂದರೆ ಆಗಲ್ಲ. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವ್ಯಾಟ್ ಕೇಳಿದ್ರೆ, ಸೊ ಪವರ್ ಫಾರ್ಮುಲಾ ಗೊತ್ತು, ಎನರ್ಜಿ ಡಿವೈಡ್ ಬೈ ಟೈಮ್. ಸೊ ಪವರ್ದು ಎಸ್ ಐ ಯೂನಿಟ್ ಈಸ್ ವ್ಯಾಟ್. ಎನರ್ಜಿ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಜೌಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟೈಮ್ ಅಂದರೆ ಸೆಕೆಂಡ್ಸ್. ಸೊ 1 ಜೌಲ್ ಎನರ್ಜಿ 1 ಸೆಕೆಂಡ್ನಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಆದರೆ, ದಟ್ ಮೀನ್ಸ್ ಕನ್ಸ್ಯೂಮ್ ಮಾಡಿದ್ರೆ ಅದನ್ನು 1 ವ್ಯಾಟ್ ಅಂತೀವಿ. ಓಕೆ, ಇದು ಪವರ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ದ ಎನರ್ಜಿ ಕನ್ಸ್ಯೂಮ್ ಬೈ ಎಲೆಕ್ಟ್ರಿಕ್ ಅಪ್ಲಿಯನ್ಸ್ ಆಫ್ ಪವರ್ 1 ಕಿಲೋ ವಾಟ್ ಆರ್ ಇಸ್, ಅಂದರೆ 1 ಕಿಲೋ ವಾಟ್ ಆರ್ ವ್ಯಾಲ್ಯೂ 1 ಕಿಲೋ ವಾಟ್ ಆರ್ ಈಕ್ವಲ್ ಟು 1000 ವ್ಯಾಟ್ಸ್ ಆರ್, ಇಲ್ಲ ಅಂದರೆ 1 ಕಿಲೋ ವಾಟ್ ಆರ್ ಈಕ್ವಲ್ ಟು 3.6 ಇಂಟು 10⁶ ಜೌಲ್. ಓಕೆ, ಇದು ಆಗುತ್ತೆ. ಇಲ್ಲ ಅಂದರೆ 36 ಇಂಟು 10⁵ ಜೌಲ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಅಂದರೆ 1 ಕಿಲೋ ವಾಟ್ ಆರ್ದು ವ್ಯಾಲ್ಯೂ. ಸೊ ಇಲ್ಲಿ ಆಪ್ಷನ್ಸ್ ಯಾವುದು ಕೊಟ್ಟಿದ್ದಾರೋ ಅಕಾರ್ಡಿಂಗ್ ಟು ದಟ್ ಅದು ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 360 ಜೌಲ್ ಆಗಲ್ಲ, 36 ಇಂಟು 10⁻, ಆಗಲ್ಲ, 3.6 ಇಂಟು 10⁶ ಜೌಲ್ ಆಗುತ್ತೆ. ಏನೊಂದು ಆಪ್ಷನಲ್ಲಿ 36 ಇಂಟು 10⁵ ಕೊಟ್ಟರೆ ಅದೂ ಆಗುತ್ತೆ, ಬಟ್ ಆ ಆಪ್ಷನ್ ಕೊಟ್ಟಿಲ್ಲ. ಓನ್ಲಿ ಏನಾಗುತ್ತೆ ಅಂದರೆ ಈ ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ 1 ಕಿಲೋ ವಾಟ್ ಆರ್ ಈಸ್ ಈಕ್ವಲ್ ಟು 3.6 ಇಂಟು 10⁶ ಜೌಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎ ಬ್ಯಾಟ್ರಿ ಆಫ್ ಇ ಎಮ್ ಎಫ್ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ದಟ್ ಈಸ್ ವೋಲ್ಟೇಜ್ ವ್ಯಾಲ್ಯೂಸ್ ಗಿವನ್ ವಿ ಈಕ್ವಲ್ ಟು 15 ವೋಲ್ಟೇಜ್, ಸಪ್ಲೈಸ್ ಎ ಕರೆಂಟ್ ಆಫ್ 2 ಆಂಪಿಯರ್, ಅಂದರೆ ಕರೆಂಟ್ ವ್ಯಾಲ್ಯೂ ಗಿವನ್ ಐ ಈಕ್ವಲ್ ಟು 2 ಆಂಪಿಯರ್ ಫಾರ್ 5 ಮಿನಿಟ್ಸ್, ಟಿ ಈಕ್ವಲ್ ಟು 5 ಮಿನಿಟ್ಸ್ ಕೊಟ್ಟಿದ್ದಾರೆ. ಯು ಶುಡ್ ಕನ್ವರ್ಟ್ ಇಂಟು ಸೆಕೆಂಡ್ಸ್. ಸೊ 5 ಇಂಟು 60 300 ಸೆಕೆಂಡ್ಸ್ ಆಗುತ್ತೆ. ಓಕೆ, ಹೌ ಮಚ್ ಎನರ್ಜಿ ಈಸ್ ಸಪ್ಲೈಡ್ ಇನ್ ದಿಸ್ ಟೈಮ್, ಸರಿನಾ? ಆ ಟೈಮ್ನಲ್ಲಿ ಎಷ್ಟು ಎನರ್ಜಿ ಏನಾಗುತ್ತೆ ಅಂದರೆ ಸಪ್ಲೈ ಆಗಿದೆ, ಎಲ್ಲ ಕನ್ಸ್ಯೂಮ್ ಮಾಡಿದ್ದೀವಿ ಅಂತ ಕೇಳ್ತಾರೆ. ಸೊ ಎನರ್ಜಿದು ಫಾರ್ಮುಲಾ ಇ ಈಕ್ವಲ್ ಟು, ಸೊ ಜನರಲ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಪವರ್ ಇಂಟು ಟಿ, ಆ ಫಾರ್ಮುಲಾ ಇದೆ. ಬಟ್ ಇಲ್ಲಿ ಪವರ್ ವ್ಯಾಲ್ಯೂ ಕೊಟ್ಟಿಲ್ಲ. ಇನ್ಸ್ಟೀಡ್ ಆಫ್ ಪವರ್ ದೇ ಹ್ಯಾವ್ ಮೆನ್ಷನ್ಡ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ. ಸೊ ಪಿ ಇಂಟು ಟಿ ಈ ಫಾರ್ಮುಲಾ ಆಗುತ್ತೆ. ಸೊ ಪಿ ಅಂದರೆ ವಿ ಇಂಟು ಐ ಆಗುತ್ತೆ, ಇಂಟು ಟಿ ಆಗುತ್ತೆ. ಸೊ ವಿ ವ್ಯಾಲ್ಯೂಸ್ 15 ಇಂಟು 2 ಇಂಟು 300. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ಎನರ್ಜಿ ವ್ಯಾಲ್ಯೂ, ಸರಿನಾ? 30 ಇಂಟು 300, ಸರಿನಾ? ಸೊ ಇವಾಗ ಏನಾಗುತ್ತೆ ಅಂದರೆ 9000. ಓಕೆ, ಎನರ್ಜಿದು ಎಸ್ ಐ ಯೂನಿಟ್ ಈಸ್ ಜೌಲ್ ಆಗುತ್ತೆ. ಸೊ 9000 ಜೌಲ್ ಇದೆ, ಇಲ್ಲಿ ವ್ಯಾಟ್ಸ್ ಇದೆ. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ಈ ಥರ ಆಪ್ಷನ್ಸ್ ಕೊಡ್ತಾರೆ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಲಿಸನ್. ಸೊ ಆನ್ಸರ್ ಈಸ್ 9000, ಅದು ಜೌಲ ವ್ಯಾಟಾ, ಸರಿನಾ? ಅದನ್ನು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಎನರ್ಜಿ ಅಂದರೆ ಜೌಲ್ನಲ್ಲಿ ಮೆನ್ಷನ್ ಮಾಡ್ತೀವಿ, ಸರಿನಾ? ಸೊ 9000 ಜೌಲ್ ಈಸ್ ದ ಆನ್ಸರ್. ಸೊ ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತೀರಿ ಅಂದರೆ 9000 ವ್ಯಾಟ್ ಹಾಕಿದ್ರೆ ಅದು ರಾಂಗ್ ಆಗುತ್ತೆ. ಓಕೆ, ಸೊ ವ್ಯಾಟ್ ಈಸ್ ನಥಿಂಗ್ ಬಟ್ ಎಸ್ ಐ ಯೂನಿಟ್ ಆಫ್ ಪವರ್ ಆಗುತ್ತೆ. ದ ಬ್ಯಾಟ್ರಿ ಆಫ್ ಇ ಎಮ್ ಎಫ್ ದಟ್ ಈಸ್ 15 ವೋಲ್ಟೇಜ್ supplies a current of 2 ampere for 5 minutes. How much the energy is supplied in this time? ಆ ಟೈಮ್ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಎನರ್ಜಿ ಏನಾಗಿದೆ ಸಪ್ಲೈ ಮಾಡಿದ್ದಾರೆ ಅಂತ ಕೇಳ್ತಾರೆ. ಸೊ ವಿ ವ್ಯಾಲ್ಯೂ, ಐ ವ್ಯಾಲ್ಯೂ, ಟಿ ವ್ಯಾಲ್ಯೂ. ಸೊ ಮಿನಿಟ್ಸ್ನಲ್ಲಿ ಇದೆ, ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿ. ಸೊ 5 ಇಂಟು 60 300 ಸೆಕೆಂಡ್ಸ್. ನೆಕ್ಸ್ಟ್ ಎನರ್ಜಿ ಈಕ್ವಲ್ ಟು ಪಿ ಇಂಟು ಟಿ, ಇದು ಜನರಲ್ ಫಾರ್ಮುಲಾ. ಬಟ್ ಇಲ್ಲಿ ಡೈರೆಕ್ಟ್ ಪವರ್ ವ್ಯಾಲ್ಯೂ ಕೊಟ್ಟಿಲ್ಲ, ವೋಲ್ಟೇಜಿಗೆ ಕರೆಂಟ್ ಕೊಟ್ಟಿದ್ದಾರೆ. ಸೊ ಪವರ್ದ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಿ ಇಂಟು ಐ. ಸೊ ವಿ ವ್ಯಾಲ್ಯೂ 15, ಐ ವ್ಯಾಲ್ಯೂ 2,
ಟೈಮ್ ವ್ಯಾಲ್ಯೂ 300, ಇದು ಪೂರ್ತಿ ಮಲ್ಟಿಪ್ಲೈ ಮಾಡಿದ್ರೆ 9000 ಜೌಲ್ ಆಗುತ್ತೆ. ಇಲ್ಲ ಸಮ್ ಕೇಸಸ್ನಲ್ಲಿ 9 ಕಿಲೋ ಜೌಲ್ ಕೊಟ್ಟರೆ ಅದೂ ಕರೆಕ್ಟ್ ಆಗುತ್ತೆ. ಸರಿನಾ? ಇದು ಸಿಂಪ್ಲಿಫೈ ಮಾಡ್ತಾರೆ. 9000 ಇರೋದನ್ನ 9 ಕಿಲೋ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ನ್ಯೂಮರಿಕಲ್ ಕ್ವಶನ್. ಕ್ಯಾಲ್ಕುಲೇಟ್ ದ ಎನರ್ಜಿ ಟ್ರಾನ್ಸ್ಫರ್ಡ್ ಬೈ ಎ 5 ಆಂಪಿಯರ್ ಕರೆಂಟ್ flowing through a resistor of 2 ohms for 30 minutes. Okay, so first write down the given data. Okay, so current value I equal to 5 ampere, next R equal to 2 ohms, time T equal to 30 minutes. So you should convert into seconds. 30 into 60, 1800 seconds ಆಯ್ತು. ಓಕೆ, ಸೊ ಟೈಮ್ ಮಿನಿಟ್ಸ್ನಲ್ಲಿ ಕೊಟ್ಟರೆ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿ. ಓನ್ಲಿ ಯೂನಿಟ್ಸ್, ನಂಬರ್ ಆಫ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡಿ ಕೇಳ್ತಾರಲ್ಲ, ಅವಾಗ ಏನಾಗುತ್ತೆ ಅಂದರೆ ಆರ್ಸಲ್ಲಿ ಇರಬೇಕು. ಸರಿನಾ? ನೆಕ್ಸ್ಟ್ ನೋಡಪ್ಪ. ಸೊ ಐ ವ್ಯಾಲ್ಯೂ ಗೊತ್ತು, ಆರ್ ವ್ಯಾಲ್ಯೂ ಗೊತ್ತು, ಟಿ ವ್ಯಾಲ್ಯೂ ಗೊತ್ತು. ನೆಕ್ಸ್ಟ್ ಎನರ್ಜಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಎನರ್ಜಿ ಈಕ್ವಲ್ ಟು ಪಿ ಇಂಟು ಟಿ, ಬಟ್ ಪವರ್ ಡೈರೆಕ್ಟ್ ಪವರ್ ಕೊಟ್ಟಿಲ್ಲ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಐ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಸೊ ಪವರ್ ಫಾರ್ಮುಲಾ ಆಲ್ರೆಡಿ ನಾವು ನೋಡಿದ್ದೀವಿ. ಪಿ ಈಕ್ವಲ್ ಟು ವಿ ಇಂಟು ಐ, ಪಿ ಈಕ್ವಲ್ ಟು ಐ ಸ್ಕ್ವಯರ್ ಇಂಟು ಆರ್, ನೆಕ್ಸ್ಟ್ ಪಿ ಈಕ್ವಲ್ ಟು ವಿ ಸ್ಕ್ವಯರ್ ಡಿವೈಡ್ ಬೈ ಆರ್. ಇದು ಮೂರು ಏನಾಗುತ್ತೆ ಅಂದರೆ ಪವರ್ ಫಾರ್ಮುಲಾ. ಸೊ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಯಾವ ಫಾರ್ಮುಲಾ ಸೆಟ್ ಆಗುತ್ತೆ ನೋಡಿ. ಸೊ ವಿ ಇಂಟು ಐ, ವಿ ವ್ಯಾಲ್ಯೂ ಐ ವ್ಯಾಲ್ಯೂ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡಿ, ಐ ವ್ಯಾಲ್ಯೂ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಫಾರ್ಮುಲಾ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ಅವಾಗ ಐ ಸ್ಕ್ವಯರ್ ಇಂಟು ಆರ್ ಇಂಟು ಟಿ ಆಗುತ್ತೆ. ಸೊ ಐ ವ್ಯಾಲ್ಯೂಸ್ ಗಿವನ್ 5 ಸ್ಕ್ವಯರ್ ಇಂಟು ಆರ್ ವ್ಯಾಲ್ಯೂ 2 ಇಂಟು 1800. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ. 5 ಸ್ಕ್ವಯರ್ ಅಂದರೆ 25 ಇಂಟು 2 ಇಂಟು 1800. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿ. 25 ಇಂಟು 2 50 ಇಂಟು 1800. ಲೈಕ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 18 5 ಏನಾಗುತ್ತೆ 90 ಆಗುತ್ತೆ. ಇಲ್ಲಿ ಒಂದು 0, ಇಲ್ಲಿ 2 0 ಇದೆ. ಓಕೆ, ಸೊ 90,000 ಎನರ್ಜಿ ಏನಾಗುತ್ತೆ ಅಂದರೆ ಫಾರ್ಮುಲಾ ಎಸ್ ಐ ಯೂನಿಟ್ ಇಸ್ ಜೌಲ್ ಆಗುತ್ತೆ. ಸೊ 90,000 ಜೌಲ್ ಆಪ್ಷನಲ್ಲಿ ಇದೆಯಾ ನೋಡಿ. 900 ಜೌಲ್ ಇಲ್ಲ, 90 ಕಿಲೋ ಜೌಲ್ ಕೊಟ್ಟಿದ್ದಾರೆ. ಸೊ ಇದು ಕಿಲೋ ಕನ್ವರ್ಟ್ ಮಾಡಿದ್ರೆ 90 ಕಿಲೋ ಜೌಲ್. ಸೊ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, 9000 ಜೌಲ್ ಆಗಲ್ಲ, 9 ಕಿಲೋ ಜೌಲ್ ಆಗಲ್ಲ. ಓಕೆ, ಸಿಂಪಲ್ ಕ್ವಶನ್ಸ್. ಡೇಟಾಸ್ ಕೊಟ್ಟಿದ್ದಾರೆ, ಸೊ ಫಾರ್ಮುಲಾ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇವಾಗ ಏನು ಮಾಡ್ತೀರಾ ಅಂದರೆ 90,000 ಜೌಲ್ ಆಪ್ಷನಲ್ಲಿ ಇಲ್ಲ. ಸರಿ, 90,000 ಜೌಲೇ ಕೊಟ್ಟಿಲ್ಲ ಅನ್ಬೇಡಿ. ಅದನ್ನೇನಾಗುತ್ತೆ ಅಂದರೆ ಕಿಲೋಕ್ಕೆ ಕನ್ವರ್ಟ್ ಮಾಡಿದ್ದಾರೆ. ಓಕೆ, ಸೊ ಡಿವೈಡ್ ಬೈ 1000 ಮಾಡಿದ್ರೆ ಕಿಲೋಕ್ಕೆ ಕನ್ವರ್ಟ್ ಆಗುತ್ತೆ. ಸೊ 90 ಕಿಲೋ ಜೌಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ ಎಲೆಕ್ಟ್ರಿಕಲ್ ಎನರ್ಜಿ ಟಾಪಿಕ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇದೊಂದು ಜನರಲ್ ಕಾನ್ಸೆಪ್ಟ್. ಓಕೆ, ಸೊ ಇದು ನೋಡಿದ್ರೆ 2 ಪಿನ್ ಫ್ಲಗ್, ಇದೇನಾಗುತ್ತೆ ಅಂದರೆ 3 ಪಿನ್ ಫ್ಲಗ್. ಇದು ಎರಡಕ್ಕೂ ಡಿಫ್ರೆನ್ಸ್ ಏನೇನು ಕೇಳಿದ್ರೆ ಇದರಲ್ಲಿ 2 ಪಿನ್ಸ್ ಇರುತ್ತೆ, 3 ಪಿನ್ಸ್ ಇರುತ್ತೆ. ಓಕೆ, ಸೊ 2 ಪಿನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಓನ್ಲಿ ಫಾರ್ ಲೋ ಪವರ್ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್ ಟೇಬಲ್ ಫ್ಯಾನ್, ಅದರಲ್ಲಿ ಏನಾಗುತ್ತೆ ಅಂದರೆ 2 ಪಿನ್ ಫ್ಲಗ್ ಯೂಸ್ ಮಾಡ್ತೀವಿ. 2 ಪಿನ್ ಅಂದರೆ ಒನ್ ಇಸ್ ಫೇಸ್ ಇರುತ್ತೆ, ಅನದರ್ ಒನ್ ಇಸ್ ನ್ಯೂಟ್ರಲ್ ಇರುತ್ತೆ. ಸಿ ಫೇಸ್ ಪಾಯಿಂಟ್ ಒಂದು, ಇನ್ನೊಂದು ನ್ಯೂಟ್ರಲ್ ಇರುತ್ತೆ. ಸೊ ಫೇಸ್ದು ಫಂಕ್ಷನ್ ಏನಂದರೆ ವಿಚ್ ಕ್ಯಾರೀಸ್ ದ ಕರೆಂಟ್ ಏನಾಗುತ್ತೆ ಅಂದರೆ ಕ್ಯಾರಿ ಮಾಡುತ್ತೆ. ನ್ಯೂಟ್ರಲ್ ಅಂದರೆ ಇಟ್ ಆಕ್ಟ್ ಆಸ್ ಎ ರಿಟರ್ನ್ ಪಾತ್. ಸರಿನಾ? ಸೊ ನ್ಯೂಟ್ರಲಲ್ಲಿ ಏನಾಗುತ್ತೆ, ಮೆಷರ್ ಮಾಡಿದ್ರೆ 0 ವೋಲ್ಟೇಜ್ ತೋರಿಸುತ್ತೆ. ಫೇಸ್ನಲ್ಲಿ ಮೆಷರ್ ಮಾಡಿದ್ರೆ 230 ವೋಲ್ಟೇಜ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ 3 ಪಿನ್, ಇಲ್ಲಿ ಏನಾಗುತ್ತೆ ಅಂದರೆ ಫೇಸ್, ನ್ಯೂಟ್ರಲ್, ಇನ್ನೊಂದು ಏನಾಗುತ್ತೆ ಅಂದರೆ ಗ್ರೌಂಡ್. ಇದೇನಂತೀವಿ ಅರ್ಥಿಂಗ್ ಅಂತೀವಿ. ಓಕೆ, 3 ಪಿನ್ ಇರುತ್ತೆ. ಓಕೆ, ದ ಫೇಸ್ ಇಟ್ ಕ್ಯಾರೀಸ್ ದ ಕರೆಂಟ್, ನ್ಯೂಟ್ರಲ್ ಇಟ್ ಆಕ್ಟ್ ಆಸ್ ಎ ರಿಟರ್ನ್ ಪಾತ್, ನೆಕ್ಸ್ಟ್ ಗ್ರೌಂಡ್ ಇಲ್ಲ ಅರ್ಥಿಂಗ್. ಇದು ಮೇಯ್ನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಪ್ರೊಟೆಕ್ಟಿವ್ ಡಿವೈಸ್. ಇನ್ ಕೇಸ್ ಈಗ ಏನಾಗುತ್ತೆ ಅಂದರೆ ಒಂದು ಸಾಕೆಟ್, 3 ಪಿನ್ ಸಾಕೆಟಲ್ಲಿ ಏನಾಗುತ್ತೆ ಅಂದರೆ ಫೇಸ್, ನ್ಯೂಟ್ರಲ್, ಅರ್ಥಿಂಗ್, ಗ್ರೌಂಡ್ ಇರುತ್ತೆ ಇಟ್ಕೊಳ್ಳಿ. ಈ ಗ್ರೌಂಡ್ ಪಿನ್ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ಇನ್ ಕೇಸ್ ಆ ಸರ್ಕ್ಯೂಟಲ್ಲಿ, ಆ ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಎಕ್ಸೆಸ್ ಕರೆಂಟ್ ಓವರ್ಲೋಡ್ ಬಂದರೆ ನಾವು ಇನ್ಸರ್ಟ್ ಮಾಡೋವಾಗ ಏನಾಗುತ್ತೆ ಅಂದರೆ ಫಸ್ಟ್ ಕಾಂಟ್ಯಾಕ್ಟ್ ಇರೋದೇನಾಗುತ್ತೆ ಗ್ರೌಂಡ್. ಇನ್ ಕೇಸ್ ಆ ಸಾಕೆಟಲ್ಲಿ ಏನಾಗುತ್ತೆ ಎಕ್ಸೆಸ್ ಕರೆಂಟ್ ಬಂದರೆ ಏನಾಗುತ್ತೆ, ನಾವು ಇನ್ಸರ್ಟ್ ಮಾಡಿದ್ರೆ ಫಸ್ಟ್ ಕಾಂಟ್ಯಾಕ್ಟ್ ಆಗೋದು ಗ್ರೌಂಡ್ ಪಿನ್ನೇ. ಸೊ ಥ್ರೂ ದ ಗ್ರೌಂಡ್ ಪಿನ್ ಏನಾಗುತ್ತೆ ಅಂದರೆ ಎಕ್ಸೆಸ್ ಕರೆಂಟ್ ಏನಾಗುತ್ತೆ ಅರ್ಥಕ್ಕೆ ಹೋಗುತ್ತೆ. ಸೊ ಇದ್ರದ್ದು ಮೇಯ್ನ್ ಥಿಂಗ್ ಏನಂದರೆ ಇಟ್ ಆಕ್ಟ್ ಆಸ್ ಎ ಪ್ರೊಟೆಕ್ಟಿವ್ ಡಿವೈಸ್. ನಿಮ್ಮದು ಎಂಟೈರ್ ಸಿಸ್ಟಮ್, ನಿಮ್ಮ ಡಿವೈಸ್ನ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನು ಅರ್ಥಿಂಗ್ ಕನೆಕ್ಷನ್ಸ್ ಅಂತೀವಿ, ಇಲ್ಲಾಂದರೆ ಗ್ರೌಂಡ್ ಕನೆಕ್ಷನ್ ಅಂತೀವಿ. ಸೊ ಇದ್ರದ್ದು ರೆಸಿಸ್ಟೆನ್ಸ್ ನೋಡಿದ್ರೆ ತುಂಬ ಲೋ ಇರುತ್ತೆ, ಲೋ ರೆಸಿಸ್ಟೆನ್ಸ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಕಡಿಮೆ ಇರೋವಾಗ ಕರೆಂಟ್ ಫ್ಲೋ ಏನಾಗುತ್ತೆ ಅಂದರೆ ಈಸಿಲಿ ಫ್ಲೋ ಆಗುತ್ತೆ. ಸೊ ಗ್ರೌಂಡ್ ಪಿನ್ದು ಫಂಕ್ಷನ್ ಏನಂದರೆ ಇಟ್ ಆಕ್ಟ್ ಆಸ್ ಎ ಪ್ರೊಟೆಕ್ಟಿವ್ ಡಿವೈಸ್
ದ ಎಕ್ಸೆಸ್ ಕರೆಂಟ್ ಇನ್ ಕೇಸ್ ಆ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಇರೋ ಎಕ್ಸೆಸ್ ಕರೆಂಟ್ ಏನಾಗುತ್ತೆ ಇಮಿಡಿಯೇಟ್ಲಿ ಏನಾಗುತ್ತೆ ಡಿಸ್ಚಾರ್ಜ್ ಟು ದ ಗ್ರೌಂಡ್. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಇದು ಎಂಟೈರ್ ಸಿಸ್ಟಮ್ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಕಂಪೇರ್ ಟು ಲಿಸನ್, ಇದು 3 ಪಿನ್ಸ್ ಇರುತ್ತಲ್ವಾ, ವೆನ್ ಕಂಪೇರ್ ಟು ಫೇಸ್ ನ್ಯೂಟ್ರಲ್ ದ ಗ್ರೌಂಡ್ ಪಿನ್ ಮಾತ್ರ ಏನಾಗುತ್ತೆ ಅಂದರೆ ಥಿಕ್ ಸೈಜ್ನಲ್ಲಿ ಇರುತ್ತೆ. ಸೊ ವಾಟ್ ಈಸ್ ದ ರೀಸನ್ ಮೀನ್ಸ್, ಸೊ ಫಸ್ಟ್ ಕಾಂಟ್ಯಾಕ್ಟ್ ಅಂತೀವಿ. ಓಕೆ, ಸೊ ನಾವು ಇನ್ಸರ್ಟ್ ಮಾಡಿದ್ರೆ ಫಸ್ಟ್ ಕಾಂಟ್ಯಾಕ್ಟ್ ಬರೋದು ಈ ಗ್ರೌಂಡ್ ಪಿನ್. ಸೊ ದಟ್ ಆ ಪರ್ಪಸ್ಗೋಸ್ಕರ ಏನಾಗುತ್ತೆ ಅಂದರೆ ಈ ಸೈಜ್ ಮಾತ್ರ ಥಿಕ್ ಸೈಜ್ನಲ್ಲಿ ಲೈಕ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇದೇನಾಗುತ್ತೆ ಅಂದರೆ ಒಂದು 3 ಪಿನ್ ಸಾಕೆಟ್. ಒನ್ನೇಸ್ ಏನಾಗುತ್ತೆ ಫೇಸ್, ನೆಕ್ಸ್ಟ್ ನ್ಯೂಟ್ರಲ್, ಅರ್ತ್. ಸೊ ಅರ್ಥಿಂಗ್ ಅಂದರೆ ಪ್ರೊಟೆಕ್ಟಿವ್ ಡಿವೈಸ್, ಲೈಕ್ ಒಂದು ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಎಕ್ಸೆಸ್ ಕರೆಂಟ್ ಬಂದರೆ ಇಮಿಡಿಯೇಟ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಫೇಸ್ ಫಂಕ್ಷನ್ ಏನಾಗುತ್ತೆ ಅಂದರೆ ವಿಚ್ ಕ್ಯಾರೀಸ್ ದ ಕರೆಂಟ್. ನ್ಯೂಟ್ರಲ್ ಅಂದರೆ ಇಟ್ ಆಕ್ಟ್ ಎಸ್ ಎ ರಿಟರ್ನ್ ಪಾತ್. ಸರಿನಾ, ಅದೇನೊಂದು ರಿಟರ್ನ್ ಪಾತ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇದರಲ್ಲಿ ಕಲರ್ ಕೋಡಿಂಗ್ ಕೇಳ್ಬೋದು. ಲಿಸನ್, ಸೊ ಓಲ್ಡ್ ಕನ್ವೆನ್ಷನ್, ದಟ್ ಮೀನ್ಸ್ ಓಲ್ಡ್ ಎಲೆಕ್ಟ್ರಿಕಲ್ ಕನ್ವೆನ್ಷನ್ಸ್, ಇನ್ನೊಂದು ನ್ಯೂ ಎಲೆಕ್ಟ್ರಿಕಲ್ ಕನ್ವೆನ್ಷನ್ಸ್. ಓಕೆ, ದ ಫೇಸ್ ಅಂತೀವಿ, ಫೇಸ್ ಇಲ್ಲ ಅಂದ್ರೆ ಲೈನ್ ಅಂತೀವಿ. ನೆಕ್ಸ್ಟ್ ಇನ್ನೊಂದು ನ್ಯೂಟ್ರಲ್ ವಯರ್, ಇನ್ನೊಂದು ಗ್ರೌಂಡ್ ಆರ್ ಅರ್ಥಿಂಗ್ ಅಂತೀವಿ, ಇದು ಅರ್ತ್ ವಯರ್. ಓಕೆ, ಸೊ ಫೇಸ್ ಯಾವ ಕಲರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ರೆಡ್ ಕಲರ್, ಇದು ಓಲ್ಡ್ ಕನ್ವೆನ್ಷನ್ಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನ್ಯೂ ಕನ್ವೆನ್ಷನಲ್ಲಿ ಫೇಸ್ ಅಂದರೆ ಏನಾಗುತ್ತೆ ಅಂದರೆ ಬ್ರೌನ್ ಕಲರಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಆ ವೈರ್ಸ್ ಏನಾಗುತ್ತೆ ಅಂದರೆ ಐಡೆಂಟಿಫೈ ಮಾಡೋಕ್ಕೋಸ್ಕರ. ಸೊ ಫೇಸ್ ಅಂದರೆ ಬ್ರೌನ್ ಕಲರ್. ನ್ಯೂಟ್ರಲ್ ಇದರಲ್ಲಿ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಕಲರಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನ್ಯೂಟ್ರಲ್ ಅಂದರೆ ಲೈಟ್ ಬ್ಲೂ ಕಲರಲ್ಲಿ ಏನಾಗುತ್ತೆ ಅಂದರೆ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥಿಂಗ್ ಅಂದರೆ ಏನಾಗುತ್ತೆ ಅಂದರೆ ಗ್ರೀನ್, ಇದು ಓಲ್ಡ್ ಕನ್ವೆನ್ಷನ್ಸ್. ನೆಕ್ಸ್ಟ್ ಇಲ್ಲಿ ನ್ಯೂ ಕನ್ವೆನ್ಷನ್ ಏನಾಗುತ್ತೆ, ಇದರ್ ಗ್ರೀನ್ ವಯರ್ ಇಲ್ಲ ಅಂದರೆ ಎಲ್ಲೋ ವೈರ್ನ ರೆಪ್ರೆಸೆಂಟ್ ಮಾಡ್ತೀವಿ. ಎಲ್ಲೋ ಕಲರಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದು ಅರ್ತ್ ವೈರ್ ಅಂತೀವಿ. ಓಕೆ, ಸೊ ಇದರಲ್ಲಿ ಕ್ವಶನ್ಸ್ ಬೇಕಾದರೆ ಕೇಳ್ಬೋದು, ಫೇಸ್ ವೈರ್ ಯಾವ ಕಲರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಫೇಸ್ ಅಂದರೆ ರೆಡ್ ಕಲರ್, ಇದು ಓಲ್ಡ್ ಕನ್ವೆನ್ಷನ್. ನ್ಯೂಟ್ರಲ್ ಅಂದರೆ ಬ್ಲ್ಯಾಕ್, ಅರ್ತ್ ಅಂದರೆ ಗ್ರೀನ್ ಕಲರ್. ಸೊ ನ್ಯೂ ಎಲೆಕ್ಟ್ರಿಕಲ್ ಕನ್ವೆನ್ಷನ್ ಏನಾಗುತ್ತೆ, ಫೇಸ್ ಅಂದರೆ ಬ್ರೌನ್ ಕಲರ್, ನ್ಯೂಟ್ರಲ್ ಅಂದರೆ ಲೈಟ್ ಬ್ಲೂ, ಅರ್ಥಿಂಗ್ ಅಂದರೆ ಗ್ರೀನ್ ಆರ್ ಎಲ್ಲೋ ಕಲರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ಫೇಸ್ ಲೈನ್, ದ ಫಂಕ್ಷನ್ ಆಫ್ ಫೇಸ್ ಅಂದರೆ ಫೇಸ್ ಲೈನ್ ಅಂತೀವಿ ಇಲ್ಲಾಂದ್ರೆ ಲೈನ್ ಅಂತೀವಿ. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ದಟ್ ಕ್ಯಾರೀಸ್ ದ ಕರೆಂಟ್. ಸರಿನಾ, ಇದೇನಾಗುತ್ತೆ ಅಂದರೆ ಕರೆಂಟ್ನ ಕ್ಯಾರಿ ಮಾಡುತ್ತೆ. ನ್ಯೂಟ್ರಲ್ ಲೈನ್ ಏನು ಮಾಡುತ್ತೆ ಅಂದರೆ ಇಟ್ ಕಂಪ್ಲೀಟ್ ದ ಸರ್ಕ್ಯೂಟ್ ಬೈ ಫಾರ್ಮಿಂಗ್ ಎ ಪಾತ್. ಏನಾಗುತ್ತೆ ಅಂದರೆ ಒಂದು ರಿಟರ್ನ್ ಪಾತ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಫೇಸಲ್ಲಿ ಕರೆಂಟ್ ಬರುತ್ತೆ, ನೆಕ್ಸ್ಟ್ ನ್ಯೂಟ್ರಲ್ ಇಟ್ ಆಕ್ಟ್ ಎಸ್ ಎ ರಿಟರ್ನ್ ಪಾತ್. ಸರಿನಾ, ಕರೆಂಟ್ ಏನಾಗುತ್ತೆ ಅಂದರೆ ಬ್ಯಾಕ್ ಟು ದ ಮೈನ್ಸ್ಗೆ ಬರುತ್ತೆ. ಇಟ್ ಈಸ್ ಯೂಶ್ವಲಿ ಏನಾಗುತ್ತೆ ಅಂದರೆ 0 ವೋಲ್ಟ್. ಸೊ ನ್ಯೂಟ್ರಲಲ್ಲಿ ಒಂದು ಮಲ್ಟಿಮೀಟರ್ ಇಟ್ಕೊಂಡು ಚೆಕ್ ಮಾಡಿದ್ರೆ ಸೊ ಅವಾಗ ಏನಾಗುತ್ತೆ ಅಂದರೆ 0 ವೋಲ್ಟ್, ಅಂದರೆ ಅದು ವೋಲ್ಟೇಜ್ 0 ಅಂತ ತೋರಿಸುತ್ತೆ. ಫೇಸ್ನಲ್ಲಿ ಮೆಷರ್ ಮಾಡಿದ್ರೆ, ಫೇಸ್ ಪಾಯಿಂಟಲ್ಲಿ ಏನಾಗುತ್ತೆ ಮೆಷರ್ ಮಾಡಿದ್ರೆ ಲೈಕ್ ಆ ಸಪ್ಲೈ ವೋಲ್ಟೇಜ್ 230 ವೋಲ್ಟೇಜ್ ಇಲ್ಲ 215 220 ವೋಲ್ಟೇಜ್ ತೋರಿಸುತ್ತೆ. ಅರ್ತ್ ಅಂದರೆ ಪ್ಯೂರ್ಲಿ ಏನಾದ್ರೆ ಅಂದರೆ ಪ್ರೊಟೆಕ್ಟಿವ್ ಫಾರ್ ದ ಸರ್ಕ್ಯೂಟ್. ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಇರುತ್ತೆ, ಆವಾಗ ಕರೆಂಟ್ ಫ್ಲೋ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಇನ್ ಕೇಸ್ ಆ ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಎಕ್ಸೆಸ್ ಕರೆಂಟ್ ಬಂದರೆ, ಓವರ್ಲೋಡ್ ಆದರೆ ಫಸ್ಟ್ ಇನ್ಸೆಟ್ ಮಾಡಿದ್ರೆ ಆ ಅರ್ತ್ ಪಿನ್ನಲ್ಲಿ ಕನೆಕ್ಟ್ ಆಗಿ ಆ ಎಕ್ಸೆಸ್ ಕರೆಂಟ್ ಏನಾಗುತ್ತೆ ಅಂದರೆ ಅರ್ಥಕ್ಕೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಎಲೆಕ್ಟ್ರಿಕಲ್ ಸಿಸ್ಟಮ್ ಎಲ್ಲ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಆಗುತ್ತೆ. ಸೊ ಅದ್ರ ಮೇನ್ ಫಂಕ್ಷನ್ ಆಫ್ ಅರ್ತ್ ಕನೆಕ್ಷನ್. ಓಕೆ, ನೆಕ್ಸ್ಟ್ ಒಂದು ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ನಲ್ಲಿ, ಒನ್ ಈಸ್ ಸಿಂಗಲ್ ಫೇಸ್ ಆ್ಯಂಡ್ 3 ಫೇಸ್ ಪವರ್ ಸಪ್ಲೈ. ಓಕೆ, ದ ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಂದರೆ ಸಿಂಗಲ್ ಫೇಸ್, ಇನ್ನೊಂದು ಏನಾಗುತ್ತೆ ಅಂದರೆ 3 ಫೇಸ್ ಅಂತೀವಿ. ಇನ್ ಎ ಸಿಂಗಲ್ ಫೇಸ್ ಪವರ್ ಸಪ್ಲೈ ದ ಪವರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂಸಿಂಗ್ ಓನ್ಲಿ 2 ವಯರ್ಸ್. ಸೊ ಹೌ ಮೆನಿ ವಯರ್ಸ್ ಕೇಳಿದ್ರೆ 2 ವಯರ್ಸ್. ಒನ್ ಈಸ್ ಫೇಸ್, ಅನದರ್ ಒನ್ ಈಸ್ ನ್ಯೂಟ್ರಲ್ ಅಂತೀವಿ. ಫೇಸ್ ದ ಫಂಕ್ಷನ್ ಏನಂದರೆ ವಿಚ್ ಕ್ಯಾರೀಸ್ ದ ಕರೆಂಟ್ನ ಏನಾಗುತ್ತೆ ಅಂದರೆ ಕ್ಯಾರಿ ಮಾಡುತ್ತೆ. ನ್ಯೂಟ್ರಲ್ ಏನು ಮಾಡುತ್ತೆ ಅಂದರೆ ಇಟ್ ಆ್ಯಕ್ಟ್ ಆಸ್ ಎ ರಿಟರ್ನ್ ಪಾತ್. ಓಕೆ, ಸೊ ಫೇಸ್ ಒಂದು, ಇನ್ನೊಂದು ನ್ಯೂಟ್ರಲ್. ದ ವೋಲ್ಟೇಜ್ ಇನ್ ಎ ಸಿಂಗಲ್ ಫೇಸ್ ಪವರ್ ಸಪ್ಲೈ ಇಟ್ ಪೀಕ್ಸ್ ಅಟ್ 90 degree. So during the positive cycle and again at 270 degree in the negative cycle. Okay, so ನಮ್ಗೆ ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಂದರೆ ಲಿಸನ್, ನಮ್ಗೊಂದು ಕಂಪ್ಲೀಟ್ ಸೈಕಲ್ ಅಂದರೆ 0, ಇದೇನಾಗುತ್ತೆ ಅಂದರೆ 180 360, ಇದು ಒಂದು ಕಂಪ್ಲೀಟ್ ಸೈಕಲ್ ಅಂತೀವಿ. ಸೊ ಏನಾಗುತ್ತೆ ಅಂದರೆ 90 ಡಿಗ್ರಿ ಇರೋವಾಗ ಏನಾಗುತ್ತೆ ಅಂದ್ರೆ ಪೀಕ್ ಆಗುತ್ತೆ. ಇದು ಪಾಸಿಟಿವ್ ಸೈಕಲ್, ಇದು ನೆಗೆಟಿವ್ ಸೈಕಲ್. ಸೊ ಪಾಸಿಟಿವ್ ಸೈಕಲ್ನಲ್ಲಿ ಏನಾಗುತ್ತೆ ಅಂದರೆ 90 ಡಿಗ್ರಿನಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ,
ನೆಗೆಟಿವ್ ಸೈಕಲ್ನಲ್ಲಿ ಏನಾಗುತ್ತೆ ಅಂದರೆ 270 ಡಿಗ್ರಿ ಇರೋವಾಗ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ಇಟ್ ಪೀಕ್ಸ್ ಅಟ್ 90 ಡಿಗ್ರಿ ಇನ್ ಪಾಸಿಟಿವ್ ಸೈಕಲ್, ಅಗೈನ್ ಇಟ್ ಪೀಕ್ಸ್ ಅಟ್ 270 ಡಿಗ್ರಿ ಇನ್ ದ ನೆಗೆಟಿವ್ ಸೈಕಲ್. ಓಕೆ, ನೆಕ್ಸ್ಟ್ ನೋಡಿ, ದ ಸಿಂಗಲ್ ಫೇಸ್ ವೋಲ್ಟೇಜ್ ಸಪ್ಲೈ ವೋಲ್ಟೇಜ್ ಕೇಳಿದ್ರೆ 230 ವೋಲ್ಟೇಜ್ 50 ಹರ್ಟ್ಸ್. ಸೊ ಕ್ವಶನಲ್ಲಿ ಕೇಳ್ಬೋದು ವಾಟ್ ಈಸ್ ದ ಸಪ್ಲೈ ವೋಲ್ಟೇಜ್ ಫಾರ್ ಸಿಂಗಲ್ ಫೇಸ್ ಕೇಳಿದ್ರೆ 230 ವೋಲ್ಟೇಜ್, ಫ್ರೀಕ್ವೆನ್ಸಿ ಕೇಳಿದ್ರೆ 50 ಹರ್ಟ್ಸ್ ಇರುತ್ತೆ. ನೆಕ್ಸ್ಟ್, ದ ವೋಲ್ಟೇಜ್ ಇನ್ ಎ ಸಿಂಗಲ್ ಫೇಸ್ ಪವರ್ ಸಪ್ಲೈ ದಟ್ ಈಸ್ ರೈಸ್ ಆ್ಯಂಡ್ ಫಾಲ್ಸ್ ಅಂದರೆ ಫ್ಲಕ್ಚುಯೇಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ, ಇನ್ಕ್ರೀಸ್ ರೆಡ್ಯೂಸ್ ಆ ಥರ. ಎ ಕಾನ್ಸ್ಟೆಂಟ್ ಪವರ್ ಕ್ಯಾನಾಟ್ ಬಿ ಡೆಲಿವರ್ಡ್ ಟು ದ ಲೋಡ್. ಸೊ ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಸಿಸ್ಟಮ್ಗೆ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟಾಗಿ ಏನಾಗುತ್ತೆ ಅಂದರೆ ಪವರ್ ಸಪ್ಲೈ ಬರಲ್ಲ, ಸಮ್ಟೈಮ್ಸ್ ವೋಲ್ಟೇಜ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಸೊ ಇದು ಒನ್ ಆಫ್ ದ ಡ್ರಾಬ್ಯಾಕ್ ಇನ್ ಸಿಂಗಲ್ ಫೇಸ್ ಪವರ್ ಸಪ್ಲೈ. ದ ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಪ್ಲಿಕೇಶನ್ಸ್ ನೋಡಿದ್ರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ನೋಡಿದ್ರೆ ಡೊಮೆಸ್ಟಿಕ್ ಅಪ್ಲಿಯನ್ಸಸ್, ಲೈಕ್ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡೋದು ಏನಾಗುತ್ತೆ ಸಿಂಗಲ್ ಫೇಸ್ ಪವರ್ ಸಪ್ಲೈ. ಇಟ್ ರೆಕ್ವೈರ್ಸ್ ಎ ಸ್ಮಾಲ್ ಅಮೌಂಟ್ ಆಫ್ ಪವರ್ ಟು ರನ್ ಲೈಟ್, ಫ್ಯಾನ್ಸ್ ಅದೆಲ್ಲ. ಓಕೆ, ಸೊ ರೆಸಿಡೆನ್ಷಿಯಲ್ ಪರ್ಪಸ್ನಲ್ಲಿ ಯೂಸ್ ಮಾಡೋದು ಸಿಂಗಲ್ ಫೇಸ್ ಪವರ್ ಸಪ್ಲೈ. ಸೊ ಅದ್ರದ್ದು ಸಪ್ಲೈ ವೋಲ್ಟೇಜ್ ಕೇಳಿದ್ರೆ 230 ವೋಲ್ಟೇಜ್, ಇನ್ನೊಂದು 50 ಹರ್ಟ್ಸ್. ಸೊ ಸಿಂಗಲ್ ಫೇಸ್ ಅಂದರೆ ನಮಗೆ ಫೇಸ್ ಇರುತ್ತೆ, ನ್ಯೂಟ್ರಲ್ ಇರುತ್ತೆ. ಓಕೆ, ಫೇಸ್ ಒಂದು, ಇನ್ನೊಂದು ನ್ಯೂಟ್ರಲ್ ಇರುತ್ತೆ, ಸರಿನಾ? ಫೇಸ್ ಅಂದರೆ ವಿಚ್ ಕ್ಯಾರೀಸ್ ದ ಕರೆಂಟ್, ನ್ಯೂಟ್ರಲ್ ಅಂದರೆ ಇಟ್ ಆಕ್ಟ್ ಎಸ್ ಎ ರಿಟರ್ನ್ ಪಾತ್. ಓಕೆ, ಸೊ ಇದು ನೋಡಿ, ಇದು ಸಿಂಗಲ್ ಫೇಸ್ ಪವರ್ ವೇವ್ ಫಾರ್ಮ್, ಸರಿನಾ? ಇದು 0, ಇದೇನಾಗುತ್ತೆ ಪಾಸಿಟಿವ್ ನೆಗೆಟಿವ್. ಸೊ ಒಂದು ಕಂಪ್ಲೀಟ್ ಸೈಕಲ್ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಕೆ, ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಇದೆರಡು ಕಂಬೈನ್ ಮಾಡಿದ್ರೆ ಒಂದು ಕಂಪ್ಲೀಟ್ ಸೈಕಲ್ ಅಂತೀವಿ. ಓಕೆ, ಅದು 360 ಡಿಗ್ರಿ. ಸೊ ಸಿಂಗಲ್ ಫೇಸ್ ಪವರ್ ಸಪ್ಲೈನಲ್ಲಿ 90 ಡಿಗ್ರಿ ಇರುವಾಗ ಪೀಕ್ ಆಗುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಅಗೈನ್ ನೆಗೆಟಿವ್ ಸೈಕಲ್ನಲ್ಲಿ 270 ಡಿಗ್ರಿ ಇರುವಾಗ ಮ್ಯಾಕ್ಸಿಮಮ್ ಆಗುತ್ತೆ. ನೆಕ್ಸ್ಟ್ 3 ಫೇಸ್ ಪವರ್ ಸಪ್ಲೈ. 3 ಫೇಸ್ ಪವರ್ ಸಪ್ಲೈ ಅಂದರೆ ಇಟ್ ಕನ್ಸಿಸ್ಟ್ ಆಫ್ 3 ಪವರ್ ವಯರ್ಸ್, ಅಂದರೆ 3 ವಯರ್ಸ್ ಇರುತ್ತೆ. ಒನ್ ಈಸ್ ಆರ್ ರೆಡ್ ಕಲರ್, ವೈ ಎಲ್ಲೋ, ನೆಕ್ಸ್ಟ್ ಬಿ RYB ಅಂತೀವಿ, ಸರಿನಾ? ಇನ್ 3 ಫೇಸ್ ಪವರ್ ಸಪ್ಲೈ, 3 ಫೇಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಲೀಟ್ ಸೈಕಲ್ ಅಂದರೆ 360 ಡಿಗ್ರಿ, 3 ಫೇಸ್ ಅಂದರೆ 3 ಫೇಸಸ್ ಇರುತ್ತೆ RYB. ಇದನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ 120 ಡಿಗ್ರಿ ಆಗುತ್ತೆ. ಇನ್ 3 ಫೇಸ್ ಪವರ್ ಸಪ್ಲೈ ಈಚ್ AC ಪವರ್ ಸಿಗ್ನಲ್ ಈಸ್ 120 ಡಿಗ್ರಿ ಔಟ್ ಆಫ್ ಫೇಸ್ ಅಂದರೆ ಫೇಸ್ ಡಿಫ್ರೆಂಟ್. ಓಕೆ, ಸೊ RYB 3 ಫೇಸಸ್ ಇರುತ್ತೆ, ಒಂದೊಂದು ಫೇಸಸ್ ಏನಾಗುತ್ತೆ ಅಂದರೆ 120 ಡಿಗ್ರಿ ಫೇಸ್ ಶಿಫ್ಟಲ್ಲಿ ಇರುತ್ತೆ, ಫೇಸ್ ಡಿಫ್ರೆನ್ಸ್ನಲ್ಲಿ ಇರುತ್ತೆ ವಿತ್ ಈಚ್ ಅದರ್. ಓಕೆ, ಇನ್ 3 ಫೇಸ್ ಪವರ್ ಸಪ್ಲೈ ಡ್ಯೂರಿಂಗ್ ಒನ್ ಸೈಕಲ್ ಅಂದರೆ ನಮ್ಗೆ ಗೊತ್ತು 360 ಡಿಗ್ರಿ. ಈಚ್ ಫೇಸ್ ವುಡ್ ಬಿ ಪೀಕ್ಡ್ ಇನ್ ವೋಲ್ಟೇಜ್ ಟ್ವೈಸ್. ನಮಗೇನಾಗುತ್ತೆ ಅಂದರೆ ಒಂದು ಸೈಕಲ್ನಲ್ಲಿ 2 ಟೈಮ್ಸ್ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಹೋಗುತ್ತೆ, ಅಂದರೆ 2 ಟೈಮ್ಸ್ ಪಾಸಿಟಿವ್ ಸೈಕಲ್ನಲ್ಲಿ ಇರುತ್ತೆ, 1 ಟೈಮ್ ಏನಾಗುತ್ತೆ ಅಂದರೆ ನೆಗೆಟಿವ್ ಸೈಕಲ್ನಲ್ಲಿ ಇರುತ್ತೆ. ಓಕೆ, ದಟ್ ಮೀನ್ಸ್ RYB ಈ 3 ಫೇಸಸ್ನಲ್ಲಿ ಎನಿ 2 ಫೇಸಸ್ ಪಾಸಿಟಿವ್ನಲ್ಲಿ ಇರುತ್ತೆ, ಒಂದು ನೆಗೆಟಿವ್ನಲ್ಲಿ ಇರುತ್ತೆ. RYB 3 ಫೇಸಸ್ನಲ್ಲಿ 2 ಫೇಸಸ್ ಲೈಕ್ ಪಾಸಿಟಿವ್, ಅನದರ್ ಒನ್ ಇಸ್ ನೆಗೆಟಿವ್, ಅಂದರೆ ದಟ್ ಆ್ಯಕ್ಟ್ ಆಸ್ ಎ ನ್ಯೂಟ್ರಲ್ ಆಗೇ ಇರುತ್ತೆ. ಓಕೆ, ನೆಕ್ಸ್ಟ್ ದ ಪವರ್ ನೆವರ್ ಡ್ರಾಪ್ಸ್ ಟು 0. ಪವರ್ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ, 0ಕ್ಕೂ ಹೋಗಲ್ಲ, ಸರಿನಾ? ಇದು ಒನ್ ಆಫ್ ದ ಅಡ್ವಾಂಟೇಜ್. ದ 3 ಫೇಸ್ ದ ಸಪ್ಲೈ ವೋಲ್ಟೇಜ್ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 415 ವೋಲ್ಟೇಜ್, 415 ವೋಲ್ಟೇಜ್ ಇರುತ್ತೆ. ಫ್ರೀಕ್ವೆನ್ಸಿ ನೋಡಿದ್ರೆ 50 ಹರ್ಟ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದರದ ಅಪ್ಲಿಕೇಶನ್ಸ್ ನೋಡಿದ್ರೆ ಇಟ್ ಈಸ್ ಸೂಟಬಲ್ ಫಾರ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್. ಸೊ ಕಮರ್ಷಿಯಲ್ ಅಂದರೆ ನಮ್ಗೆ ಗೊತ್ತು. ಓಕೆ, ಸೊ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಆ್ಯಂಡ್ ಕಮರ್ಷಿಯಲ್ ಲೋಡ್ಸ್ಗೆಲ್ಲ ಇದೇನಾಗುತ್ತೆ ಅಂದರೆ 3 ಫೇಸ್ ಪವರ್ ಸಪ್ಲೈ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಸಿಂಗಲ್ ಫೇಸ್ 3 ಫೇಸ್ ಎರಡು ಕಂಪೇರ್ ಮಾಡಿ ಓದ್ಕೊಳ್ಳಿ. ಸಿಂಗಲ್ ಫೇಸ್ ಅಂದರೆ 230 ವೋಲ್ಟೇಜ್ 50 ಹರ್ಟ್ಸ್, 3 ಫೇಸ್ ಅಂದರೆ 415 ವೋಲ್ಟೇಜ್ 50 ಹರ್ಟ್ಸ್. ಸಿಂಗಲ್ ಫೇಸ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಒಂದು ಕಂಪ್ಲೀಟ್ ಸೈಕಲ್ನಲ್ಲಿ 90 ಡಿಗ್ರಿ ಇರುವಾಗ ಪೀಕ್ ಆಗುತ್ತೆ, 270 ಡಿಗ್ರಿನಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಸೈಕ್ನಲ್ಲಿ ಪೀಕ್ ಆಗುತ್ತೆ. ಬಟ್ 3 ಫೇಸ್ನಲ್ಲಿ ಏನಾಗುತ್ತೆ ಅಂದರೆ RYB 3 ಫೇಸಸ್ ಇರುತ್ತೆ, ಒಂದೊಂದು ಫೇಸ್ ಏನಾಗುತ್ತೆ ಅಂದರೆ 120 ಡಿಗ್ರಿ ಔಟ್ ಆಫ್ ಫೇಸ್ ಶಿಫ್ಟ್ ಡಿಫ್ರೆನ್ಸ್ನಲ್ಲಿ ಇರುತ್ತೆ. ಸೊ RYBನಲ್ಲಿ ಎನಿ 2 ಫೇಸಸ್ ಮಾತ್ರ ಪಾಸಿಟಿವ್ನಲ್ಲಿ ಇರುತ್ತೆ, ಒಂದೇನಾಗುತ್ತೆ ಅಂದರೆ ನೆಗೆಟಿವ್ನಲ್ಲಿ ಇರುತ್ತೆ, ಅದು ನ್ಯೂಟ್ರಲ್ ಆಗಿ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಈ ಥರ ಕಂಪೇರ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ ಸೊ 3 ಫೇಸಸ್ ಇರುತ್ತೆ ನೋಡಿ RYB. ಓಕೆ, ಸೊ ರೆಡ್ ಕಲರ್, ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ಯೆಲ್ಲೋ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬ್ಲೂ. ಇದು 3 ಫೇಸಸ್ ಇರುತ್ತೆ. ಸೊ ಇದರದ್ದು ಟೋಟಲ್
360 ಡಿಗ್ರಿ ಡಿವೈಡ್ ಬೈ 3 ಮಾಡಿದ್ರೆ 120 ಡಿಗ್ರಿ. ಸೊ ಇದರದ್ದು ಫೇಸ್ ಶಿಫ್ಟ್ ನೋಡಿದ್ರೆ 120 ಡಿಗ್ರಿ 120 ಡಿಗ್ರಿನಲ್ಲಿ ಇರುತ್ತೆ, ಸರಿನಾ? ಸೊ ಇದರದ್ದು ವೇವ್ ಫಾರ್ಮ್. ನೆಕ್ಸ್ಟ್ ನೋಡಿ, ದ ವೋಲ್ಟೇಜ್ ಬಿಟ್ವೀನ್ ಟೂ ಲೈನ್ಸ್ ಅಂದರೆ ಇದು ಆರ್ ವೈ ಬಿ. ಓಕೆ, ಸೊ 3 ಫೇಸಸ್ ಆರ್ ವೈ ಬಿ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಇದೆ ಇಟ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ದ ವೋಲ್ಟೇಜ್ ಬಿಟ್ವೀನ್ ಟೂ ಲೈನ್ಸ್ ಆರ್ ಟೂ ಫೇಸಸ್ ಈಸ್ ನೋನ್ ಆಸ್ ಲೈನ್ ವೋಲ್ಟೇಜ್ ಅಂತೀವಿ. ಸೊ ಇದೇನಾಗುತ್ತೆ ಅಂದರೆ ಆರ್ ವೈ ಬಿ ಇದು ಮೂರು ಏನಾಗುತ್ತೆ ಅಂದರೆ ಫೇಸ್ ಲೈನ್ ಅಂತೀವಿ. ಆರ್ ಅಂದರೆ ಒಂದು ಫೇಸ್, ನೆಕ್ಸ್ಟ್ ವೈ ಅಂದರೆ ಒಂದು ಫೇಸ್, ಬಿ ಅಂದರೆ ಒಂದು ಬೇಸ್. ಓಕೆ, ಸೊ ದಿಸ್ ಒನ್ ಫೇಸ್ ಟು ಫೇಸ್ ಆರ್ ಲೈನ್ ಟು ಲೈನ್. ಓಕೆ, ನೆಕ್ಸ್ಟ್ ಬಿ ಟು ಆರ್ ಈ ಥರ, ಸರಿನಾ? ಇದು ಬಿ ಟು ಆರ್. ಓಕೆ, ಸೊ ದಟ್ ಮೀನ್ಸ್ ಆರ್ ಟು ವೈ ಆರ್ ವೈ ಟು ಬಿ ಆರ್ ಬಿ ಟು ಆರ್, ಸರಿನಾ? ಇದೇನಂತೀವಿ ಫೇಸ್ ಟು ಫೇಸ್ ಅಂತೀವಿ. ಇದನ್ನೇನಂತೀವಿ ಅಂದರೆ ಲೈನ್ ವೋಲ್ಟೇಜ್ ಅಂತೀವಿ. ವಿ ಎಲ್ ಅಂದರೆ ಲೈನ್ ವೋಲ್ಟೇಜ್. ಓಕೆ, ನೆಕ್ಸ್ಟ್ ಫೇಸ್ ವೋಲ್ಟೇಜ್ ಒಂದಿದೆ, ವಿ ಪಿ ಹೆಚ್ ಅಂತೀವಿ. ಸೊ ಫೇಸ್ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಫೇಸ್ ಟು ನ್ಯೂಟ್ರಲ್ ಎನಿ ಫೇಸ್. ಓಕೆ, ಫಾರ್ ಎಕ್ಸಾಂಪಲ್ ಆರ್ ಟು ಎನ್ ಅದು ಫೇಸ್ ವೋಲ್ಟೇಜ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೈ ಟು ಎನ್ ಇದೇನಾಗುತ್ತೆ ಅಂದರೆ ಫೇಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬಿ ಟು ಎನ್. ಓಕೆ, ಇದೆರಡು ಕಂಪೇರ್ ಮಾಡಿ ಓದ್ಕೊಳ್ಳಿ, ಸಿಂಪಲಾಗಿ ಹೇಳ್ತೀನಿ ನೋಡಿ. ಸೊ ಲೈನ್ ವೋಲ್ಟೇಜ್ ಅಂದರೆ ಲೈನ್ ಟು ಲೈನ್ ಆರ್ ಫೇಸ್ ಟು ಫೇಸ್. ಫಾರ್ ಎಕ್ಸಾಂಪಲ್ ಆರ್ ಟು ಆರ್, ವೈ ಟು ಬಿ, ಬಿ ಟು ಆರ್ ಅದನ್ನು ಲೈನ್ ವೋಲ್ಟೇಜ್ ಅಂತೀವಿ. ಸೊ ವಾಟ್ ಇಸ್ ಮೀನ್ ಬೈ ಫೇಸ್ ವೋಲ್ಟೇಜ್ ಅಂದರೆ ನ್ಯೂಟ್ರಲ್ ಒಂದು ರೆಫರೆನ್ಸ್ ತೊಗೊಳ್ಳಿ. ಈ ನ್ಯೂಟ್ರಲ್ ಟು ಎನಿ ಫೇಸ್. ಸೊ ನ್ಯೂಟ್ರಲ್ ಟು ಆರ್ ಅದು ಫೇಸ್ ವೋಲ್ಟೇಜ್, ನ್ಯೂಟ್ರಲ್ ಟು ವೈ ಅದು ಫೇಸ್ ವೋಲ್ಟೇಜ್, ನ್ಯೂಟ್ರಲ್ ಟು ಬಿ ಅದೇನಾಗುತ್ತೆ ಅಂದರೆ ಫೇಸ್ ವೋಲ್ಟೇಜ್ ಅಂತೀವಿ. ಓಕೆ, ಸೊ ಇದು ಲೈನ್ ವೋಲ್ಟೇಜ್ ಒಂದು. ದ ವೋಲ್ಟೇಜ್ ಬಿಟ್ವೀನ್ ಟೂ ಲೈನ್ಸ್ ಆರ್ ಟೂ ಫೇಸಸ್ ದಟ್ ಈಸ್ ನೋನ್ ಆಸ್ ಲೈನ್ ವೋಲ್ಟೇಜ್ ಅಂತೀವಿ. ನೆಕ್ಸ್ಟ್ ದ ವೋಲ್ಟೇಜ್ ಬಿಟ್ವೀನ್ ಎನಿ ಲೈನ್ ಆರ್ ವೈ ಬಿ, ಎನಿ ಲೈನ್ ಆರ್ ಎನಿ ಫೇಸ್ ಆನ್ ನ್ಯೂಟ್ರಲ್ ದಟ್ ಈಸ್ ಕಾಲ್ಡ್ ಆಸ್ ಫೇಸ್ ವೋಲ್ಟೇಜ್ ಅಂತೀವಿ, ವಿ ಪಿ ಹೆಚ್ ಅಂತೀವಿ, ಸರಿನಾ? ಸೊ ಫೇಸ್ ವೋಲ್ಟೇಜ್ ಅಂದರೆ ಏನು, ಲೈನ್ ವೋಲ್ಟೇಜ್ ಅಂದರೆ ಏನು. ನೆಕ್ಸ್ಟ್ ಸೊ ಇದೇನಾಗುತ್ತೆ ಅಂದರೆ ಒಂದು ಸ್ಟಾರ್ ಕನೆಕ್ಷನ್ ಒಂದು, ಡೆಲ್ಟಾ ಕನೆಕ್ಷನ್ಸ್ ಒಂದು. ಸೊ ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಸ್ಟಾರ್ ಕನೆಕ್ಷನ್ ಅದೇ ನೆಕ್ಸ್ಟ್ ಹೇಳ್ಕೊಡ್ತೀನಿ, ಇದು ನೋಡಿ. ಸೊ ಈಗ ಏನಾಗುತ್ತೆ ಅಂದರೆ ಆರ್ ವೈ ಬಿ, ಸೊ ಆರ್ ನೆಕ್ಸ್ಟ್ ವೈ ಇದು ಬಿ ಆಗುತ್ತೆ. 3 ಫೇಸಸ್ ಇರುತ್ತೆ. ಸೊ ಈ 3 ಫೇಸಸ್ ಏನಾಗುತ್ತೆ ಅಂದರೆ 120 ಡಿಗ್ರಿ 120 ಡಿಗ್ರಿ 120 ಡಿಗ್ರಿ ಫೇಸ್ ಶಿಫ್ಟಲ್ಲಿ ಇರುತ್ತೆ. ಓಕೆ, ಸೊ ಇದರಲ್ಲಿ ಲೈನ್ ವೋಲ್ಟೇಜ್ ಅಂದರೆ ಇದೊಂದು ಲೈನ್, ಇದೊಂದು ಲೈನ್, ಇದೊಂದು ಲೈನ್. ಓಕೆ, ಲೈನ್ ಟು ಲೈನ್ ಆರ್ ಫೇಸ್ ಟು ಫೇಸ್ ಆರ್ ಲೈನ್ ಟು ಲೈನ್. ಓಕೆ, ಇದು ಲೈನ್ ಅಂತೀವಿ, ಇಲ್ಲಾಂದರೆ ಫೇಸನ್ ಅಂತೀವಿ. ಫೇಸ್ ಟು ಫೇಸ್ ಅದನ್ನೇನಂತೀವಿ, ಲೈನ್ ವೋಲ್ಟೇಜ್ ಅಂತೀವಿ. ನೆಕ್ಸ್ಟ್ ನೋಡಿ, ಇದು ನ್ಯೂಟ್ರಲ್, ಸೆಂಟ್ರಲ್ ಇರೋದನ್ನ ನ್ಯೂಟ್ರಲ್ ಅಂತೀವಿ. ನ್ಯೂಟ್ರಲ್ ಟು ಎನಿ ಫೇಸ್, ನ್ಯೂಟ್ರಲ್ ಟು L1 ಆರ್ ನ್ಯೂಟ್ರಲ್ ಟು L3 ಆರ್ ನ್ಯೂಟ್ರಲ್ ಟು L2 ಇದನ್ನ ಏನಂತೀವಿ ಅಂದರೆ ಫೇಸ್ ವೋಲ್ಟೇಜ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಇದೊಂದು ಡೆಲ್ಟಾ ಕನೆಕ್ಷನ್ಸ್. ಓಕೆ, ಸೊ ಈ ಇಮೇಜ್ ನೋಡಿ, ಇದೇನಾಗುತ್ತೆ ಅಂದರೆ 3 ಫೇಸಸ್ ಆರ್ ವೈ ಬಿ ಇರುತ್ತೆ. ಇದೇನಾಗುತ್ತೆ ಅಂದರೆ ಫೇಸ್ ಅಂತೀವಿ. ಎ ಅಂದರೆ ಒಂದು ಫೇಸ್, ಬಿ ಅಂದರೆ ಒಂದು ಫೇಸ್, ಸಿ ಅಂದರೆ ಒಂದು ಫೇಸ್. 3 ಫೇಸಸ್ ಇದೆ. ಎ ಟು ಸಿ ಅಂದರೆ ಫೇಸ್ ಟು ಫೇಸ್ ಆರ್ ಲೈನ್ ಟು ಲೈನ್ ಎಷ್ಟಿರುತ್ತೆ ಅಂದರೆ 415 ವೋಲ್ಟೇಜ್ ಇರುತ್ತೆ. ನೆಕ್ಸ್ಟ್ ಬಿ ಟು ಸಿ ಅಂದರೆ ಫೇಸ್ ಟು ಫೇಸ್ 415 ವೋಲ್ಟೇಜ್ ಇರುತ್ತೆ. ಬಿ ಟು ಎ ಏನಾಗುತ್ತೆ ಅಂದರೆ 415 ವೋಲ್ಟೇಜ್ ಇರುತ್ತೆ. ದಟ್ ಮೀನ್ಸ್ ಫೇಸ್ ಟು ಫೇಸ್ ಆರ್ ಲೈನ್ ಟು ಲೈನ್ ಎಷ್ಟಿರುತ್ತೆ ಅಂದರೆ 415. ನೆಕ್ಸ್ಟ್ ನೋಡಿ, ನ್ಯೂಟ್ರಲ್ ಟು ಎನಿ ಫೇಸ್. ಸೊ ನ್ಯೂಟ್ರಲ್ ಟು ಎ ಎಷ್ಟಿರುತ್ತಪ್ಪ 230 ವೋಲ್ಟೇಜ್. ನ್ಯೂಟ್ರಲ್ ಟು ಏನಾಗುತ್ತೆ ಅಂದರೆ ಸಿ 230 ವೋಲ್ಟೇಜ್. ನ್ಯೂಟ್ರಲ್ ಟು ಬಿ 230 ವೋಲ್ಟೇಜ್ ಇರುತ್ತೆ. ಓಕೆ, ಸೊ ಇನ್ ಎ 3 ಫೇಸ್ ಪವರ್ ಸಪ್ಲೈ ಫೇಸ್ ಟು ಫೇಸ್ ವೋಲ್ಟೇಜ್ ಎಷ್ಟಿರುತ್ತೆ ಅಂದರೆ 415 ಇರುತ್ತೆ. ಫಾರ್ ಎಕ್ಸಾಂಪಲ್ ಎ ಸಿ ಇದೆರಡು ಮೆಷರ್ ಮಾಡಿದ್ರೆ 415 ವೋಲ್ಟೇಜ್ ತೋರಿಸುತ್ತೆ. ನೆಕ್ಸ್ಟ್ ನ್ಯೂಟ್ರಲ್ ಮತ್ತು ಎ ಮೆಷರ್ ಮಾಡಿದ್ರೆ 230 ವೋಲ್ಟೇಜ್ ಇರುತ್ತೆ. ನ್ಯೂಟ್ರಲ್ ಟು ಎನಿ ಫೇಸ್ ಇದರ್ ಎ ಆರ್ ಬಿ ಆರ್ ಸಿ ಮೆಷರ್ ಮಾಡಿದ್ರೆ ಏನಾಗುತ್ತೆ ಅಂದರೆ 230 ವೋಲ್ಟೇಜ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದೆರಡು ಕಂಪೇರ್ ಮಾಡಿ ಕೊಡ್ತೀನಿ ನೋಡಿ, ಇದು ಮಾತ್ರ ಓದ್ಕೊಳ್ಳಿ ಸಾಕು, ಸರಿನಾ? ಸ್ಟಾರ್ ಕನೆಕ್ಷನ್ ಒಂದು, ಡೆಲ್ಟಾ ಕನೆಕ್ಷನ್ ಒಂದು. ಸ್ಟಾರ್ ಡೆಲ್ಟಾ. ಓಕೆ, ಈ ಸ್ಟಾರ್ ಕನೆಕ್ಷನ್ಸ್ ಅಂದರೆ
ಇದು ಸ್ಟಾರ್ ಕನೆಕ್ಷನ್ ಅಂತೀವಿ. ಇದು ಆರ್ ವೈ ಬಿ ಇರುತ್ತೆ. ಸೆಂಟ್ರಲ್ ಇರೋದೇನಾಗುತ್ತೆ ಅಂದರೆ ನ್ಯೂಟ್ರಲ್ ಅಂತೀವಿ. ಡೆಲ್ಟಾ ಕನೆಕ್ಷನ್ಸ್ ಅಂದರೆ ಆರ್, ನೆಕ್ಸ್ಟ್ ಏನಾಗುತ್ತೆ ವೈ, ಇದು ಬಿ ಇರುತ್ತೆ. ಓಕೆ, ಸೊ ಇದು ಸ್ಟಾರ್ ಕನೆಕ್ಷನ್, ಡೆಲ್ಟಾ ಕನೆಕ್ಷನ್. ಸೊ ಸ್ಟಾರ್ ಕನೆಕ್ಷನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟ್ರಾನ್ಸ್ಮಿಷನ್ ಸ್ಟೇಷನಲ್ಲಿ ಯೂಸ್ ಮಾಡ್ತೀವಿ. ಡೆಲ್ಟಾ ಕನೆಕ್ಷನ್ಸ್ ಏನಾಗುತ್ತೆ ಅಂದರೆ ಡಿಸ್ಟ್ರಿಬ್ಯೂಷನ್ ಸ್ಟೇಷನಲ್ಲಿ. ಸೊ ಟ್ರಾನ್ಸ್ಮಿಷನ್ ಅಂದರೆ ಫಾರ್ ಲಾಂಗ್ ಡಿಸ್ಟೆನ್ಸ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಸೊ ಡಿಸ್ಟ್ರಿಬ್ಯೂಷನ್ ಅಂದರೆ ಫಾರ್ ಶಾರ್ಟ್ ಡಿಸ್ಟೆನ್ಸ್ನಲ್ಲಿ ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಡೆಲ್ಟಾ ಕನೆಕ್ಷನ್ಸ್ ಯೂಸ್ ಮಾಡ್ತೀವಿ. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಾರ್ ಮತ್ತು ಡೆಲ್ಟಾ ಏನಂದರೆ ಡೆಲ್ಟಾ ಕನೆಕ್ಷನಲ್ಲಿ ನ್ಯೂಟ್ರಲ್ ಇಲ್ಲ. ಏನಂದರೆ ಇದೊಂದು ಕ್ಲೋಸ್ಡ್ ಪಾತ್. ವೈ ಮೀನ್ಸ್ ಆರ್ ವೈ ಬಿನಲ್ಲಿ ಏನಾಗುತ್ತೆ ಅಂದರೆ ಎನಿ ಟೂ ಫೇಸಸ್ ಪಾಸಿಟಿವ್ನಲ್ಲಿ ಇರುತ್ತೆ, ಒಂದು ನೆಗೆಟಿವ್ನಲ್ಲಿ ಇರುತ್ತೆ. ದಟ್ ಮೇ ಬಿ ಆ್ಯಕ್ಟ್ ಆಸ್ ಎ ನ್ಯೂಟ್ರಲ್. ಓಕೆ, ಇದರಲ್ಲಿ ನ್ಯೂಟ್ರಲ್ ಏನಾಗುತ್ತೆ ಅಂದರೆ ಆಪ್ಷನಲ್, ನೀವು ಬೇಕಾದರೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ ಆರ್ ವೈ ಬಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ರಿಲೇಷನ್ಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೋಲ್ಟೇಜ್ ರಿಲೇಷನ್ಸ್. ಸೊ ಕರೆಂಟ್ ರಿಲೇಷನ್ ಅಂದರೆ ಐ ಎಲ್ ಈಕ್ವಲ್ ಟು ಐ ಫೇಸ್, ಅಂದರೆ ಲೈನ್ ಕರೆಂಟ್ ಎಷ್ಟಿದೆಯೋ ಸೊ ಫೇಸ್ ಕರೆಂಟು ಅಷ್ಟೇ ಇರುತ್ತೆ. ಬಟ್ ಇನ್ ಡೆಲ್ಟಾ ಕನೆಕ್ಷನಲ್ಲಿ ಐ ಎಲ್ ಈಕ್ವಲ್ ಟು √3 ಇಂಟು ಐ ಪಿ ಹೆಚ್, ಇದು ಫಾರ್ಮುಲಾ. ಓಕೆ, ಸೊ ಐ ಎಲ್ ಈಕ್ವಲ್ ಟು √3 ಇಂಟು ಐ ಪಿ ಹೆಚ್ ಅಂತೀವಿ. ದಟ್ ಮೀನ್ಸ್ √3 ವ್ಯಾಲ್ಯೂ 1.732. ಓಕೆ, ಇದು ನಿಮ್ಗೆ ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು. ಸರಿನಾ. ನೆಕ್ಸ್ಟ್ ವೋಲ್ಟೇಜ್ ರಿಲೇಷನ್ಶಿಪ್ ನೋಡಿದ್ರೆ ಲೈನ್ ವೋಲ್ಟೇಜ್ ವಿ ಎಲ್ ಈಕ್ವಲ್ ಟು √3 ಇಂಟು ಫೇಸ್ ವೋಲ್ಟೇಜ್, ಇದು ಸ್ಟಾರ್ ಕನೆಕ್ಷನಲ್ಲಿ. ಡೆಲ್ಟಾ ಕನೆಕ್ಷನಲ್ಲಿ ವಿ ಎಲ್ ಈಕ್ವಲ್ ಟು ವಿ ಪಿ ಹೆಚ್ ಹಿಂಗಿರುತ್ತೆ. ಓಕೆ, ಸೊ ಇದು ಕರೆಂಟ್ ರಿಲೇಷನ್ಶಿಪ್ ಫಾರ್ ಸ್ಟಾರ್ ಕನೆಕ್ಷನ್ಸ್ ಆ್ಯಂಡ್ ಡೆಲ್ಟಾ, ವೋಲ್ಟೇಜ್ ರಿಲೇಷನ್ಶಿಪ್ ಫಾರ್ ಸ್ಟಾರ್ ಆ್ಯಂಡ್ ಡೆಲ್ಟಾ. ಓಕೆ, ಸೊ ಕರೆಂಟ್ ಏನಾಗುತ್ತೆ ಐ ಎಲ್ ಈಕ್ವಲ್ ಟು ಐ ಪಿ ಹೆಚ್. ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಐ ಎಲ್ ಇದೆ ಇಟ್ಕೊಳ್ಳಿ. ಸೊ ವಾಟ್ ಈಸ್ ದ ಫೇಸ್ ಕರೆಂಟ್ ಇನ್ ಸ್ಟಾರ್ ಕನೆಕ್ಷನ್ ಕೇಳಿದ್ರೆ ಸೇಮ್ 5 ಆಂಪಿಯರ್ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದರಲ್ಲಿ ಐ ಫೇಸ್ ಕರೆಂಟ್ ಏನಾಗುತ್ತೆ ಅಂದರೆ ಒಂದು 2 ಆಂಪಿಯರ್ ಇದೆ ಇಟ್ಕೊಳ್ಳಿ. ಸೊ ವಾಟ್ ಈಸ್ ದ ಲೈನ್ ಕರೆಂಟ್ ಕೇಳಿದ್ರೆ ಐ ಎಲ್ ಈಕ್ವಲ್ ಟು √3 ಇಂಟು 2, ದಟ್ ಮೀನ್ಸ್ 1.732 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ಲೈನ್ ಕರೆಂಟ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ವೋಲ್ಟೇಜ್ ರಿಲೇಷನ್ಸ್. ಸೊ ಲೈನ್ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫೇಸ್ ವೋಲ್ಟೇಜ್ ಒಂದು 230 ವೋಲ್ಟೇಜ್ ಕೊಡಿ. ಸೊ ವಿ ಪಿ ಹೆಚ್ ಈಕ್ವಲ್ ಟು ಒಂದು 230 ವೋಲ್ಟೇಜ್ ಇಟ್ಕೊಳ್ಳಿ. ಸೊ ವಾಟ್ ಈಸ್ ದ ಲೈನ್ ವೋಲ್ಟೇಜ್ ಕೇಳಿದ್ರೆ √3 ಇಂಟು 230 ವೋಲ್ಟೇಜ್, ದಟ್ ಮೀನ್ಸ್ 1.732 ಇಂಟು 230. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಲೈನ್ ವೋಲ್ಟೇಜ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇನ್ ಡೆಲ್ಟಾ ಕನೆಕ್ಷನ್ಸ್ ದ ಫೇಸ್ ವೋಲ್ಟೇಜ್ ಈಸ್ 400. ಸೊ ವಾಟ್ ಈಸ್ ದ ಲೈನ್ ವೋಲ್ಟೇಜ್ ಕೇಳಿದ್ರೆ ಸೇಮ್ ಇರುತ್ತೆ. ಸರಿನಾ. ಸೊ ಲಾಸ್ಟ್ ಇಯರ್ ಕ್ವಶನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಥರ ಒಂದು ಕ್ವಶನ್ಸ್ ಕೇಳಿದ್ರು. ಇನ್ ಎ ಸ್ಟಾರ್ ಕನೆಕ್ಷನ್ಸ್ ದ ಫೇಸ್ ವೋಲ್ಟೇಜ್ ಈಸ್ 230 ವೋಲ್ಟೇಜ್, ವಾಟ್ ವಿಲ್ ಬಿ ದ ಲೈನ್ ವೋಲ್ಟೇಜ್ ಕೇಳಿದ್ರು. ಸೊ ಅವಾಗ ನಮಗೂ ಫಾರ್ಮುಲಾ ಗೊತ್ತು, ಲೈನ್ ವೋಲ್ಟೇಜ್ ಈಕ್ವಲ್ ಟು √3 ಇಂಟು ಫೇಸ್ ವೋಲ್ಟೇಜ್ ಇನ್ ಸ್ಟಾರ್ ಕನೆಕ್ಷನ್. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್. ಓಕೆ, ಸೊ ಸ್ಟಾರ್ ಕನೆಕ್ಷನ್ಸ್ ಡೆಲ್ಟಾ. ಸ್ಟಾರ್ ಕನೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಆರ್ ವೈ ಬಿ ಇರುತ್ತೆ, ನ್ಯೂಟ್ರಲ್ ಇರುತ್ತೆ. ಇದು ನ್ಯೂಟ್ರಲ್ ಇಲ್ಲ, ಆಪ್ಷನಲ್, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಕರೆಂಟ್ ರಿಲೇಷನ್ಶಿಪ್ ನೋಡಿದ್ರೆ ಐ ಎಲ್ ಲೈನ್ ಕರೆಂಟ್ ಈಕ್ವಲ್ ಟು ಫೇಸ್ ಕರೆಂಟ್. ಸೊ ಲೈನ್ ಕರೆಂಟ್ 5 ಆಂಪಿಯರ್ ಇದ್ದರೆ ಫೇಸ್ ಕರೆಂಟ್ ಕೇಳಿದ್ರೆ 5 ಆಂಪಿಯರ್ನೇ ಇರುತ್ತೆ. ಬಟ್ ಡೆಲ್ಟಾ ಕನೆಕ್ಷನ್ಗೆ ಒಂದು ಫಾರ್ಮುಲಾ ನೋಡಿದ್ರೆ ಐ ಎಲ್ ಫೈಂಡ್ ಔಟ್ ಮಾಡಬೇಕಂದ್ರೆ √3 ಇಂಟು ಐ ಫೇಸ್. ಸೊ √3 ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು 1.732. ಸೊ ನೆಕ್ಸ್ಟ್ ವೋಲ್ಟೇಜ್ ರಿಲೇಷನ್ಶಿಪ್, ಈ ಎರಡು ಫಾರ್ಮುಲಾ ಆಗುತ್ತೆ. ಸರಿನಾ. ಇದೆರಡು ಕಂಪೇರ್ ಮಾಡಿ ಓದ್ಕೊಳ್ಳಿ ಸಾಕು. ಸರಿನಾ. ನೆಕ್ಸ್ಟ್ ಸೊ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಪವರ್ ಸಪ್ಲೈ, ಇದೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ನೋಡೋಣ. ಸೊ ಡೆಫಿನೇಷನ್ ನೋಡಿದ್ರೆ ದ ಪವರ್ ಸಪ್ಲೈ ಥ್ರೂ ಓನ್ಲಿ ಒನ್ ಕಂಡಕ್ಟರ್ ಅಂದರೆ ಓನ್ಲಿ ಫೇಸ್. ಸೊ ಫೇಸ್ ಮತ್ತು ನ್ಯೂಟ್ರಲ್ 2 ವೈರ್ಸ್ ಇರುತ್ತೆ. ಬಟ್ ಪವರ್ ಸಪ್ಲೈ ಕಂಡಕ್ಟ್ ಆಗೋದು ಏನಾಗುತ್ತೆ ಅಂದರೆ ಥ್ರೂ ಫೇಸ್ ಓನ್ಲಿ. ಸರಿನಾ. ನೆಕ್ಸ್ಟ್ 3 ಫೇಸ್ನಲ್ಲಿ ದ ಪವರ್ ಸಪ್ಲೈ ಥ್ರೂ 3 ಕಂಡಕ್ಟರ್ಸ್, ಒನ್ ಇಸ್ ಆರ್ ವೈ, ಅನದರ್ ಒನ್ ಇಸ್ ಬಿ. ಓಕೆ, ಇದು ಆರ್ ವೈ ಬಿನ್ ಅಂತೀವಿ. ನೆಕ್ಸ್ಟ್ ಇದ್ರದ್ದು ವೇವ್ ಫಾರ್ಮ್ ನೋಡಿದ್ರೆ ಒಂದು ಸೈನ್ ವೇವ್ 90 ಡಿಗ್ರಿನಲ್ಲಿ ಏನಾಗುತ್ತೆ ಅಂದರೆ ಪೀಕ್ ಆಗುತ್ತೆ, ಪಾಸಿಟಿವ್ ಸೈಕಲ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ 270 ಡಿಗ್ರಿ ನೆಗೆಟಿವ್ ಸೈಕಲ್ನಲ್ಲಿ ಪೀಕ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 120 ಡಿಗ್ರಿ ಫೇಸ್ ಶಿಫ್ಟಲ್ಲಿ ಇರುತ್ತೆ. ನೆಕ್ಸ್ಟ್ ನಂಬರ್ ಆಫ್ ವಯರ್ಸ್ ನೋಡಿದ್ರೆ ಇಟ್ ರೆಕ್ವೆಸ್ಟ್ 2 ವಯರ್ಸ್,
one is phase, another one is neutral. It requires 4 wires. 4 wires ಅಂದರೆ R, Y, B ಮತ್ತೇನಾಗುತ್ತೆ ನ್ಯೂಟ್ರಲ್ ಒಂದು. ನೆಕ್ಸ್ಟ್ ವೋಲ್ಟೇಜ್ ನೋಡಿದ್ರೆ ಇಟ್ ಕ್ಯಾರೀಸ್ 230 ವೋಲ್ಟೇಜ್. 3 ಫೇಸ್ ಪವರ್ ಸಪ್ಲೈ ಏನಾಗುತ್ತೆ 415 ವೋಲ್ಟೇಜ್. ಫ್ರೀಕ್ವೆನ್ಸಿ ಕೇಳಿದ್ರೆ ಸೇಮ್ 50 ಹರ್ಟ್ಸ್. ಇಲ್ಲಿನೂ ಏನಾಗುತ್ತೆ ಅಂದ್ರೆ 50 ಹರ್ಟ್ಸ್ ಇರುತ್ತೆ. ಸೊ ವಾಟ್ ಇಸ್ ದ ಅನದರ್ ನೇಮ್ ಫಾರ್ ಸಿಂಗಲ್ ಫೇಸ್ ಕೇಳಿದ್ರೆ ಸ್ಪ್ಲಿಟ್ ಫೇಸ್ ಅಂತೀವಿ. ಬಟ್ 3 ಫೇಸ್ಗೆ ಏನಾಗುತ್ತೆ ಅಂದ್ರೆ ದರ್ ಇಸ್ ನೋ ಅನದರ್ ನೇಮ್. ಇದಕ್ಕೇನಾಗುತ್ತೆ ಅನದರ್ ನೇಮ್ ಇಲ್ಲ, ಓನ್ಲಿ ಸಿಂಗಲ್ ಫೇಸ್ಗೆ ಮಾತ್ರ ಸ್ಪ್ಲಿಟ್ ಫೇಸ್ ಅಂತೀವಿ. ನೆಕ್ಸ್ಟ್ ನೆಟ್ವರ್ಕ್ ನೋಡಿದ್ರೆ ಇದು ತುಂಬ ಸಿಂಪಲ್ ನೆಟ್ವರ್ಕ್, ಬಟ್ ಇದೇನಾಗುತ್ತೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್, ಡಿಫಿಕಲ್ಟ್ ಇರುತ್ತೆ ನಿಂತ್ಕೊಳ್ಳಿ. ನೆಕ್ಸ್ಟ್ ಲಾಸಸ್ ನೋಡಿದ್ರೆ ಸೊ ಮ್ಯಾಕ್ಸಿಮಮ್. ಸೊ ಸಿಂಗಲ್ ಫೇಸ್ ಪವರ್ ಸಪ್ಲೈನಲ್ಲಿ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಪವರ್ ಸಪ್ಲೈ ಏನಾಗುತ್ತೆ ಕೊಡೋಕ್ಕಾಗಲ್ಲ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಓವರ್ಲೋಡ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೋಲ್ಟೇಜ್ ಕಡಿಮೆ ಆಗುತ್ತೆ, ಈ ಥರ ಫ್ಲಕ್ಚುಯೇಷನ್ಸ್ ಇರುತ್ತೆ. ಬಟ್ 3 ಫೇಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಥರ ಲಾಸಸ್ ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ಪವರ್ ಸಪ್ಲೈ ಕನೆಕ್ಷನ್ಸ್ ನೋಡಿದ್ರೆ ಓನ್ಲಿ 1 ಫೇಸ್ 1 ನ್ಯೂಟ್ರಲ್ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ 3 ಫೇಸಸ್ ಇರುತ್ತೆ, 1 2 3 1 ನ್ಯೂಟ್ರಲ್. ಓಕೆ. ಎಫಿಷಿಯನ್ಸಿ ನೋಡಿದ್ರೆ ತುಂಬ ಲೆಸ್ ಇರುತ್ತೆ ಸಿಂಗಲ್ ಫೇಸ್ ಪವರ್ ಸಪ್ಲೈ. ಬಟ್ 3 ಫೇಸ್ ಏನಾಗುತ್ತೆ ಅಂದರೆ ಎಫಿಷಿಯನ್ಸಿ ಈಸ್ ಹೈ, ಮೋರ್ ಎಫಿಷಿಯನ್ಸಿ. ಎಕನಾಮಿಕಲಿ ಲೆಸ್ ಇರುತ್ತೆ, ಬಟ್ ಕಾಸ್ಟ್ ಕಡಿಮೆ ಇರುತ್ತೆ. ಇದು ಕಾಸ್ಟ್ ಏನಾಗುತ್ತೆ ಅಂದರೆ ಮೋರ್ ಇರುತ್ತೆ. ಅಪ್ಲಿಕೇಶನ್ಸ್ ನೋಡಿದ್ರೆ ಯೂಸಸ್ ನೋಡಿದ್ರೆ ಓನ್ಲಿ ಫಾರ್ ಹೋಮ್ ಅಪ್ಲಿಕೇಶನ್ಸ್. ಓಕೆ. ಸೊ ಓನ್ಲಿ ಹೋಮ್ ಅಪ್ಲಿಯನ್ಸಸ್ನಲ್ಲಿ ಏನೇ ಯೂಸ್ ಮಾಡ್ತೀವಿ ಅಂದರೆ ಸಿಂಗಲ್ ಫೇಸ್ ಪವರ್ ಸಪ್ಲೈ. ಫಾರ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಪರ್ಪಸ್ ಇನ್ ಕೇಸ್ ಹೆವಿ ಲೋಡ್ ರನ್ ಮಾಡಬೇಕಂದ್ರೆ 3 ಫೇಸ್ ಯೂಸ್ ಮಾಡ್ತೀವಿ. ಓಕೆ. ಸೊ ಈ ಥರ ಕಂಪೇರ್ ಮಾಡಿ ಓದ್ಕೊಳ್ಳಿ ಸಾಕು, ಸರಿನಾ? ಸೊ ನೆಕ್ಸ್ಟ್ ಈ ಚಾಪ್ಟರ್ ಪೂರ್ತಿ ಕಂಪ್ಲೀಟ್ ಆಯಿತು. ಓಕೆ. ಸೊ ಇದರಲ್ಲಿರೋದನ್ನು ಓದ್ಕೊಳ್ಳಿ. ಸೊ ರಿಮೈನಿಂಗ್ ಇರೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ.